ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಿಮ್ಮ ಮುಂದೆ ಒಂದು ನೈಜ ಕಥೆನ ಆಧರಿಸಿ ಮಾಡಿರುವ ಲವ್ ಸೋನಿಯಾ ಅನ್ನೋ ಸಿನಿಮಾನ ತಂದಿದ್ದೀನಿ. ಇದು ವೈಶ್ಯವಾಟಿಕೆ ದಂಧೆ ಹೇಗೆ ನಡೆಯುತ್ತೆ, ಈ ದಂಧೆಗೆ ಏನು ಅರಿಯದ ಮುಗ್ಧ ಮೈನರ್ ಹುಡುಗಿರು ಹೇಗೆ ಸಿಕ್ಕಾಕೊಂಡ್ರು, ಈ ಮಾಂಸ ದಂಧೆಯಲ್ಲಿ ಸಿಲುಕಿದ ಮೇಲೆ ಅವರ ಬದುಕು ಹೇಗಿರುತ್ತೆ, ಎಷ್ಟು ಕೇವಲವಾಗಿರುತ್ತೆ ಅನ್ನೋದನ್ನೆಲ್ಲ ಆದಷ್ಟು ನೈಜವಾಗಿ ತೋರಿಸಿದ್ದಾರೆ. ಇದರಲ್ಲಿ ಕೆಲವೊಂದು ಡೈಲಾಗ್ಸ್ ನಾನು ಹೇಳೋಕ್ಕೂ ಆಗಲ್ಲ, ಕೆಲವು ದೃಶ್ಯಗಳನ್ನ ತೋರ್ಸೋಕ್ಕೂ ಆಗಲ್ಲ, ಅಷ್ಟು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದೆ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಮತ್ತೆ ನಾಳೆ ಕೇರಳ ಸ್ಟೋರಿ 2 ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಲವ್ ಸೋನಿಯಾ ಸಿನಿಮಾ ಒಳಗಡೆ ಹೋಗ್ಬಿಡೋಣ. ಒಂದು ಹಳ್ಳಿಲಿ ಒಂದು ಕಡು ಬಡತನದ ಕುಟುಂಬ. ಆ ಕುಟುಂಬದಲ್ಲಿ ಇರೋದು ಗಂಡ ಹೆಂಡತಿ, ಅವ್ರಿಗೆ 2 ಹೆಣ್ಣುಮಕ್ಕಳು. ಈ ಹೆಣ್ಣು ಮಕ್ಕಳಿಗೆ ಆ ಹಳ್ಳಿ, ಅವ್ರ ತಂದೆ ತಾಯಿ, ಅವ್ರು ಹೋಗೋ ಸ್ಕೂಲಲ್ಲಿ ಕೆಲವು ಫ್ರೆಂಡ್ಸ್ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಅಕ್ಕ ತಂಗಿಯರಿಬ್ರು ತುಂಬಾ ಇನ್ನೋಸೆಂಟ್ ಹುಡುಗಿರು. ಈ ಊರಿರೋದು ಮುಂಬೈಯಿಂದ ನಾರ್ತ್ಗೆ 1400 ಕಿಲೋಮೀಟರ್ ದೂರದಲ್ಲಿ. ಪಾಪ ಅವ್ರ ಅಪ್ಪನಿಗೆ ವ್ಯವಸಾಯ ಮಾಡೋಕೆ ಅಲ್ಪ ಸ್ವಲ್ಪ ಜಮೀನಿದ್ರು ನೀರಿಲ್ಲ. ಒಂದ್ ಜೊತೆ ಎತ್ತುಗಳು ಬಿಟ್ರೆ ಇವ್ರ ಹತ್ರ ಬಂಡವಾಳ ಅಂತ ಏನೂ ಇಲ್ಲ. ಈ 2 ಹೆಣ್ಮಕ್ಳು ಇನ್ನು ವಯಸ್ಸಿಗೆ ಬಂದಿರಲ್ಲ. ಈ ವ್ಯವಸಾಯದ ಕೆಲಸಗಳಿಗೆಲ್ಲ ಆ ಹೆಣ್ಮಕ್ಳನ್ನ ತಂದೆ ಬಳಸ್ಕೊತಿರ್ತಾನೆ. ಕೆಲಸ ಮಾಡುವಾಗ ಏನಾದ್ರೂ ಸಣ್ಣ ಪುಟ್ಟ ತಪ್ಪಾಯ್ತು ಅಂದ್ರೆ ಬಾಯಿಗೆ ಬಂದ ಹಾಗೆ ಬೈದು ಹೊಡಿತಾನೆ. ಈ ಬಡ ತಂದೆಗಿರೋ ಫ್ರಸ್ಟ್ರೇಷನ್ ಅಂದ್ರೆ ಈ 2 ಹೆಣ್ಮಕ್ಳು ಹುಡೋ ಬದಲು ಒಬ್ಬ ಗಂಡು ಮಗು ಆದ್ರೂ ಹುಟ್ಟಿದ್ರೆ ಏನಾದ್ರೂ ಕೆಲ್ಸಕ್ಕಾದ್ರೂ ಬರ್ತಿದ್ದ. ಈಗ ಇವ್ರನ್ನ ಸಾಕೋಕೆ ಇಷ್ಟೆಲ್ಲ ಭೂಮಿ ಇಟ್ಕೊಂಡು ಬಡತನದಲ್ಲಿ ನಾನು ಒಬ್ಬನೇ ಸಾಯ್ಬೇಕಲ್ಲ ಅನ್ನೋದೇ ಒಂದ್ ಚಿಂತೆ. ಈ ಹೆಣ್ಮಕ್ಳು ಎಷ್ಟು ಮುಗ್ದ್ರು ಅಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಪ್ರೀತಿನ ಮುಂಬೈಗೆ ಮದುವೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಿರೋದನ್ನ ಕೇಳಿಸ್ಕೊಂಡು ತಂಗಿ ಇವಳ ಹತ್ರ ಬಂದು ಅಪ್ಪ ನಿನ್ನ ಮುಂಬೈಗೆ ಕಳಿಸ್ತೀನಿ ಅಂತ ಹೇಳ್ತಿದ್ರು, ಇಲ್ಲಿ ಕಷ್ಟ ಪಡೋದ್ರ ಬದಲು ಸಿಟಿಗೆ ಹೋಗಿ ನೆಮ್ಮದಿಯಾಗಿರು ಅಂತ ಹೇಳ್ತಾಳೆ. ಪ್ರೀತಿ ಅಂದ್ರೆ ಮೊದಲನೇ ಮಗಳು, 2ನೇ ಮಗಳ ಹೆಸರು ಸೋನಿಯಾ. ಆಗ ಪ್ರೀತಿ, ಹಾಗಿದ್ರೆ ನನಗೆ ಮುಂಬೈಯಲ್ಲಿ ದೀಪಿಕಾ ಪಡ್ಕೋಣೆ, ಸಲ್ಮಾನ್ ಖಾನ್ ಎಲ್ಲರೂ ಸಿಗ್ತಾರಲ್ವಾ, ಅವ್ರನ್ನೆಲ್ಲ ನೋಡಬಹುದು ಅಂತಾಳೆ. ಅಷ್ಟು ಮುಗ್ಧ ಇವಳು. ಪ್ರೀತಿ ತಂಗಿಗೆ ಸ್ಕೂಲಲ್ಲಿ ಅವಳ ಕ್ಲಾಸ್ಮೇಟ್ ಒಬ್ಬ ಲೈನ್ ಹಾಕ್ತಿರ್ತಾನೆ. ಇವರಿಗೆಲ್ಲ ಮ್ಯಾಕ್ಸಿಮಮ್ ಟೆಕ್ನಾಲಜಿ ಆಕ್ಸೆಸ್ ಇರೋದು ಅಂದ್ರೆ ಮೇಲ್ ಐಡಿ ಅಷ್ಟೇ, ಸೋಷಿಯಲ್ ಮೀಡಿಯಾ ಲೆವೆಲ್ಗೆಲ್ಲ ಇಲ್ಲ. ಆಗಾಗ ಈ 3 ಜನ ಸೈಬರ್ಗೆ ಹೋಗಿ ಮೇಲ್ ಐಡಿಗೆ ತಮ್ಮ ಫ್ರೆಂಡ್ಸ್ ಯಾರಾದ್ರೂ ಮೇಲ್ ಮಾಡಿದಾರ ಅಂತ ಚೆಕ್ ಮಾಡೋದು, ಮೇಲ್ ಬಂದಿದ್ರೆ ಅವ್ರಿಗೆ ರಿಪ್ಲೈ ಮಾಡೋದು. ಇವ್ರಿಗೆ ಅದ್ರಲ್ಲೇ ಏನೋ ಒಂಥರ ಖುಷಿ. ಈ ವ್ಯಕ್ತಿ ಆ ಊರಿನ ಸೌಕರ ದಾದಾ ಠಾಕೂರ್ ಅಂತ. ರೈತರಿಗೆ ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು, ಈ ರೀತಿ ವ್ಯವಹಾರ. ಪ್ರೀತಿ ಸೋನಿಯಾ ಅಪ್ಪನಿಗೂ ಕೂಡ ಸಾಲ ಕೊಟ್ಟಿರ್ತಾನೆ. ಸಾಲ ವಾಪಸ್ ಕೇಳಿದಾಗೆಲ್ಲ ಈ ಬಡ ರೈತ ಮಳೆ ಇಲ್ಲ, ಬೆಳೆನೂ ಇಲ್ಲ, ನನಗಿನ್ನೂ ಸಮಯ ಕೊಡಿ ಅಂತ ಕೇಳ್ತಿರ್ತಾನೆ. ಈ ದಾದಾ ಠಾಕೂರ್ ಜಬರ್ದಸ್ತ್ ಆಗಿ ಸಾಲ ಕೇಳಿದಾಗೆಲ್ಲ ಈ ರೈತ ಅಪ್ಸೆಟ್ ಆಗಿ ರಾತ್ರಿ ಕುಡ್ಕೊಂಡು ಮನೆಗ್ ಬಂದು ಅವನ ಹೆಣ್ಮಕ್ಳಿಗೆ ಬೈಯೋದು, ಹೊಡಿಯೋದು ಮಾಡ್ತಿರ್ತಾನೆ. ಒಂದ್ಸಲ ದಾರಿ ಕಾಣದೆ ದಾದಾ ಠಾಕೂರ್ಗೆ ಬಡ್ಡಿ ಕಟ್ಟೋಕಾಗಲ್ಲ ಅಂತ ಮೊದಲನೇ ಮಗಳನ್ನ ಕರ್ಕೊಂಡು ಹೋಗಿ ಇವಳನ್ನ ನೀವೇ ಇಟ್ಕೊಂಡು ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ಳಿ ಅಂತ ಮಾರ್ಬಿಟ್ಟು ಸಾಲ ವಜಾ ಮಾಡಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ದುಡ್ಡು ಇಸ್ಕೊಳ್ತಿರ್ತಾನೆ. ಅದನ್ನ ಪ್ರೀತಿ ತಂಗಿ ಸೋನಿಯಾ ಕಿಂಡಿಲಿ ಕದ್ದು ನೋಡುವಾಗ ಸಿಕ್ಕಾಕೊಂಡ್ಬಿಡ್ತಾಳೆ. ತಕ್ಷಣ ಹಠ ಮಾಡ್ಕೊಂಡ್ ಬಂದು, ಅಪ್ಪ ಪ್ರೀತಿನ ಎಲ್ಲಿಗೂ ಕಳಿಸ್ಬೇಡ, ಇನ್ನು ಮುಂದೆ ಅವಳು ಕೆಲ್ಸನ ಚೆನ್ನಾಗಿ ಮಾಡೋ ತರ ನಾನ್ ನೋಡ್ಕೋತೀನಿ, ದಯವಿಟ್ಟು ಅವಳನ್ನ ಮಾರ್ಬೇಡ ಅಂತ ಗೋಳಾಡ್ಕೊಂಡು ಹಠ ಮಾಡ್ತಾಳೆ. ಪ್ರೀತಿ ಕೂಡ ತುಂಬಾ ಅಳ್ತಿರ್ತಾಳೆ. ಸೋನಿಯಾನ ನೋಡಿ ದಾದಾ ಠಾಕೂರ್, ಈ ಹುಡುಗಿಗೂ ಒಂದು ಬೆಲೆ ಕಟ್ಟು ನಾನು ತಗೊಳ್ತೀನಿ ಅಂತಾನೆ. ಅದಕ್ಕೆ ಅವರಪ್ಪ, ಇವಳು ನನ್ನ ವ್ಯವಸಾಯದ ಕೆಲಸಗಳಿಗೆ ಬೇಕು ಅಂತ ಹೇಳಿ ಆಗಲ್ಲ ಅಂತಾನೆ. ಸೋನಿಯಾ ಎಷ್ಟೇ ಹಠ ಮಾಡಿದ್ರು ಅವಳನ್ನ ಆಚೆ ಎಳ್ಕೊಂಡು ಹೋಗ್ತಾರೆ. ಪಾಪ ಪ್ರೀತಿ ಅಳ್ತಿದ್ರೆ ಈ ಹೆಂಗಸು ಅವಳಿಗೆ ಸಮಾಧಾನ ಮಾಡಿ, ನೀನೇನು ಹೆದರ್ಕೋಬೇಡ, ನಿನ್ ಜೊತೆ ನಾನಿರ್ತೀನಿ, ಮುಂಬೈಯಲ್ಲಿ ನಿನಗೆ ಒಳ್ಳೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಇವಳ ಹೆಸರು ಅಂಜಲಿ. ಅವರಪ್ಪ ದುಡ್ಡು ತಗೊಂಡು ಅಲ್ಲಿಂದ ಹೊರಡ್ತಾನೆ. ಒಂದ್ 3-4 ದಿನ ಕಳೆಯುತ್ತೆ. ಸೋನಿಯಾಗೆ ಅಕ್ಕ ಎಲ್ಲಿಗೆ ಹೋಗಿದ್ದಾಳೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಅವಳನ್ನ ಕೆಲ್ಸಕ್ಕೆ ಸೇರ್ಸಿರ್ತಾರೆ ಅಂತ ಅನ್ಕೊಂಡಿರ್ತಾಳೆ. ಅದೇ ಟೈಮ್ ಅಲ್ಲಿ ಅವಳ ಕ್ಲಾಸ್ಮೇಟ್ ಅಮರ್ ಸೋನಿಯಾಗೆ ಪ್ರಪೋಸ್ ಮಾಡ್ತಾನೆ. ಸೋನಿಯಾ, ನಮ್ಮ ಅಕ್ಕ ಇಲ್ಲ ಅಂತ ನನಗ್ ಪ್ರಪೋಸ್ ಮಾಡ್ತಿದೀಯಾ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಸೋನಿಯಾ ಅವರ ಅಪ್ಪನ ಹತ್ರ ಪ್ರೀತಿ ಏನಾದ್ರೂ ಫೋನ್ ಮಾಡಿದ್ಲಾ, ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಏನಾದ್ರೂ ಹೇಳಿದ್ಲಾ, ನೀನೇನಾದ್ರೂ ಅವಳ ಜೊತೆ ಮಾತಾಡ್ದ ಅಂತ ಕೇಳ್ತಾಳೆ. ಆದ್ರೆ ಅವರಪ್ಪ, ಅವಳು ಎಲ್ಲೋ ಇರ್ತಾಳೆ, ಕೆಲಸ ಮಾಡ್ತಿರ್ತಾಳೆ, ಸುಮ್ಮನೆ ನಿನ್ ಕೆಲಸ ನೀನ್ ನೋಡು ಅಂತ ಬೈದ್ ಬಿಡ್ತಾನೆ. ಆಗ ಸೋನಿಯಾ ಕೋಪ ಮಾಡ್ಕೊಂಡು ಹೊಲದಿಂದ ಆಚೆ ಹೋಗ್ಬಿಡ್ತಾಳೆ. ಅದೇ ರಾತ್ರಿ ಪ್ರೀತಿ ಫೋಟೋ ಎತ್ಕೊಂಡು ಅವಳ ಬಟ್ಟೆನ ಸ್ವಲ್ಪ ಬುತ್ತಿ ಕಟ್ಕೊಂಡು ಆ ಸಾಹುಕಾರ ಮನೆಗೆ ಹೋಗಿ, ನಮ್ ಪ್ರೀತಿ ಇರೋ ಜಾಗಕ್ಕೆ ನನ್ನನ್ನು ಕಳ್ಸಿಕೊಟ್ಬಿಡಿ, ನನ್ ಸಂಬಳನ ಪ್ರತಿ ತಿಂಗಳು ನಮ್ಮ ಅಪ್ಪನಿಗೆ ಕೊಟ್ಬಿಡಿ ಅಂತ ಹೇಳ್ತಾಳೆ. ಆಗ ದಾದಾ ಠಾಕೂರ್, ಒಬ್ಬಳೆ ಬಂದಿದೀಯಾ, ನೀನ್ ಬಂದಿರೋದು ನಿಮ್ಮ ಅಪ್ಪನಿಗೆ ಗೊತ್ತಿದ್ಯಾ ಇಲ್ವಾ ಅಂತ ಕೇಳ್ತಾನೆ. ಅಪ್ಪನಿಗೆ ಗೊತ್ತಿಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ದಾದಾ ಠಾಕೂರ್ ಅವಳನ್ನ ಹತ್ರ ಕರೆದು ಅವಳ ಕೈ ಹಿಡ್ಕೊಂಡು ಬ್ಯಾಟ್ ಟಚ್ ಮಾಡ್ತಾ, ನಿನ್ನ ಮುಂಬೈಗೆ ಕಳ್ಸೋದಕ್ಕೆ ತುಂಬಾ ಖರ್ಚಾಗುತ್ತಲ್ಲ, ಏನ್ ಮಾಡೋದು ಅಂತಾನೆ. ಪಾಪ ಸೋನಿಯಾ, ಏನಾದ್ರೂ ಮಾಡಿ ದಯವಿಟ್ಟು ನಮ್ಮ ಅಕ್ಕ ಇರೋ ಕಡೆ ನನ್ನ ಕಳಿಸ್ಕೊಡಿ ಅಂತ ಕೇಳ್ತಾಳೆ. ಆಗ ದಾದಾ ಠಾಕೂರ್, ಖಂಡಿತ ನಿಮ್ಮ ಅಕ್ಕನ ಹತ್ರ ಕಳಿಸ್ತೀನಿ, ಆದ್ರೆ ಈಗ ರಾತ್ರಿ ಲೇಟ್ ಆಗಿದೆ, ಇವತ್ತು ಇಲ್ಲೇ ಉಳ್ಕೋ, ನಾಳೆ ಬೆಳಿಗ್ಗೆ ನಿನ್ನ ಮುಂಬೈಗೆ ಕಳಿಸ್ತೀನಿ ಅಂತ ಹೇಳಿ ಮನೇಲೆ ಇರಿಸ್ಕೊಡ್ತಾನೆ. ಬೆಳಿಗ್ಗೆ ಆಗುತ್ತೆ. ದಾದಾ ಠಾಕೂರ್ ಅಂಜಲಿ ಜೊತೆ ಸೋನಿಯಾನ ಕಳಿಸ್ಕೊಡ್ತಾನೆ. ಅಂಜಲಿ ಅಂತೂ ಸೋನಿಯಾಗೆ, ನೀನ್ ಮುಂಬೈಗೆ ಹೋದ್ಮೇಲೆ ಅಲ್ಲಿಂದ ವಾಪಸ್ ಬರೋಕೆ ಮನ್ಸಾಗಲ್ಲ, ಹಂಗಿರುತ್ತೆ ಮುಂಬೈ ಅಂತ ಆಸೆ ಹುಟ್ಟಿಸಿ ಕರ್ಕೊಂಡು ಹೋಗ್ತಿರ್ತಾಳೆ. ಹೋಗೋ ದಾರಿಲಿ ಅಮರ್ ಸಿಕ್ಕಿ, ಎಲ್ಲಿಗೆ ಹೋಗ್ತಿದೀಯಾ, ಯಾರಿವ್ರು ಅಂತ ಕೇಳ್ತಾನೆ.
ಹೇಳ್ತಾನೆ. ಸೋನಿಯಾ ಏನು ಮಾತಾಡದೆ ಬಸ್ ಹತ್ತಿ ಹೋಗ್ಬಿಡ್ತಾಳೆ. ಅಮರ್ ಸೋನಿಯಾ ಸೋನಿಯಾ ಅಂತ ಬಸ್ ಹಿಂದೆನೆ ಕೂಕೊಂಡ್ ಬರ್ತಿರ್ತಾನೆ. ಅಂಜಲಿ ಹಳ್ಳಿಯಿಂದ ರಾತ್ರಿ ಒಂದು ಸಿಟಿಗೆ ಕರ್ಕೊಂಡ್ ಬರ್ತಾಳೆ. ಆ ಸಿಟಿಲಿ ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡ್ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ಹೆಸರು ಕೇಳಿದಾಗ ತನ್ನ ಹೆಸರು ಅಂಜಲಿ ಅಂತ ಮಾತ್ರ ಹೇಳ್ತಾಳೆ. ಸೋನಿಯಾ ಹೆಸರನ್ನ ಹೇಳಲ್ಲ. ಆ ರಿಸೆಪ್ಷನಿಸ್ಟ್ ಗೆ ಸ್ವಲ್ಪ ಡೌಟ್ ಬಂದು ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳ್ತಾನೆ. ಮುಂಬೈಗೆ ಅಂತ ಹೇಳ್ತಾಳೆ. ಸೋನಿಯಾ ನಾನು ಇಮೇಲ್ ಚೆಕ್ ಮಾಡಬಹುದಾ ಅಂತ ಕೇಳ್ತಾಳೆ. ರಿಸೆಪ್ಷನಿಸ್ಟ್ ಅಷ್ಟೇ ತಾನೇ ಮಾಡ್ಕೊಳ್ಳಿ ಅಂತಾನೆ. ಆದ್ರೆ ಅಂಜಲಿ ಅದೆಲ್ಲ ಏನು ಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಂಜಲಿ ನಿದ್ದೆಗೆ ಹೋದ್ಮೇಲೆ ಸೋನಿಯಾ ರಿಸೆಪ್ಷನಿಸ್ಟ್ ಹತ್ರ ಬಂದು ಇಮೇಲ್ ಚೆಕ್ ಮಾಡಬಹುದಾ ಅಂತ ಕೇಳ್ತಾಳೆ. ರಿಸೆಪ್ಷನಿಸ್ಟ್ ಸರಿ ಬನ್ನಿ ಅಂತ ಹೇಳಿ ಸಿಸ್ಟಮ್ ಕೊಡ್ತಾನೆ. ಸೋನಿಯಾ ಇಮೇಲ್ ಚೆಕ್ ಮಾಡುವಾಗ ನೀವಿಬ್ರು ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಮ್ಮ ಅಕ್ಕ ಪ್ರೀತಿ ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವಳನ್ನ ಭೇಟಿ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ರಿಸೆಪ್ಷನಿಸ್ಟ್ ಹಾಗಿದ್ರೆ ನಾಳೆ ನಿಮ್ಮ ಅಕ್ಕ ಅಮ್ಮ ಮತ್ತೆ ತಂಗಿನ ನೋಡಿ ತುಂಬಾ ಖುಷಿ ಆಗ್ತಾಳಲ್ವಾ ಅಂತಾನೆ. ಆಗ ಸೋನಿಯಾ ಅವರು ನಮ್ಮ ಅಮ್ಮ ಅಲ್ಲ ಅಂತಾಳೆ. ಮತ್ತೆ ಯಾರು ಅಂತ ಕೇಳಿದಾಗ ಸೋನಿಯಾಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಆಗ ಆ ವ್ಯಕ್ತಿಗೆ ಅನುಮಾನ ಬಂದು ನೋಡು ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡು. ಆ ಹೆಂಗಸು ನನಗೆ ಸರಿ ಅನಿಸ್ತಿಲ್ಲ, ಅವಳು ನಿನಗೆ ಸಹಾಯ ಮಾಡಲ್ಲ, ಯಾಮಾರಿದ್ರೆ ನಿನ್ನ ಲೈಫೇ ಹಾಳಾಗತ್ತೆ, ತಗೋ ಈ ದುಡ್ಡಿಟ್ಕೊಂಡು ಬಸ್ ಹತ್ಬಿಡು ಅಂತ ಹೇಳ್ತಾನೆ. ಆದ್ರೆ ಸೋನಿಯಾ ಕನ್ಫ್ಯೂಸ್ ಆಗ್ತಾಳೆ. ಅವಳಿಗೆ ಅಂಜಲಿ ಮೇಲೆ ಯಾವುದೇ ಅನುಮಾನ ಇಲ್ಲ. ಬೆಳಿಗ್ಗೆ ಅವಳ ಜೊತೆನೆ ಬಸ್ ಹತ್ತಾಳೆ. ಮಾರನೇ ದಿವಸ ಇಡೀ ದಿನ ಪ್ರಯಾಣ ಮಾಡಿ ಇಬ್ರು ಮುಂಬೈಗೆ ತಲುಪ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದಾಗ ಅಂಜಲಿ ಸೋನಿಯಾಗೆ ಮುಂಬೈಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಹೆಣ್ಣು ಮಕ್ಕಳು ಒಳ್ಳೆ ಸಂಪಾದನೆ ಮಾಡ್ತಾರೆ, ಇನ್ನು ಮುಂದೆ ನೀನು ಕೂಡ ಒಳ್ಳೆ ಸಂಪಾದನೆ ಮಾಡಿ ನಿನಗೆ ಬೇಕಾದನ್ನೆಲ್ಲ ಕೊಂಡ್ಕೊಳ್ಬಹುದು, ನೀನ್ ದುಡ್ಡು ಮಾಡಿದ್ಮೇಲೆ ನಾನು ಮತ್ತೆ ಬಂದು ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾಳೆ. ಇವರಿಬ್ಬರನ್ನ ಪಿಕ್ ಮಾಡೋಕೆ ಬಂಟಿ ಅಂತ ಆಲ್ರೆಡಿ ಒಬ್ಬ ಬಂದು ನಿಂತಿರ್ತಾನೆ. ಬಂಟಿ ಇಬ್ಬರನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಸಿಟಿನ ಯಾವತ್ತೂ ನೋಡದೇ ಇರೋ ಸೋನಿಯಾ ಸುತ್ತ ನೋಡ್ತಿರ್ತಾಳೆ. ಅಂಜಲಿ ಈಗ ಒಂದು ಕೆಟ್ಟ ಕೊಳಕು ಏರಿಯಾಗೆ ಕರ್ಕೊಂಡು ಹೋಗ್ತಾಳೆ. ಆ ಏರಿಯಾ ಬೇರೆ ಯಾವ್ದು ಅಲ್ಲ, ರೆಡ್ ಲೈಟ್ ಏರಿಯಾ. ರೆಡ್ ಲೈಟ್ ಏರಿಯಾ ಅಂದ್ರೆ ಗೊತ್ತಿರ್ಬೇಕಲ್ಲ, ಗೊತ್ತಿಲ್ಲ ಅಂದ್ರೆ ಈಗ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈ ಏರಿಯಾದ ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ತಿದ್ರೆ ಗೋಡೆ ಮೆಟ್ಟಿಲು ಮೇಲೆಲ್ಲ ಉಗ್ದಿರೋ ಕಲೆಗಳು, ಸುತ್ತ ಪ್ರಾಸ್ಟಿಟ್ಯೂಟ್ ಗಳು, ಗಂಡಸರು, ಅಲ್ಲಿ ರೂಮ್ ಗಳಲ್ಲಿ ಲೈಂಗಿಕ ಕ್ರಿಯೆಗಳು ನಡೀತಿರೋದನ್ನ ಸೋನಿಯಾ ಕಣ್ಣಾರೆ ನೋಡ್ತಾಳೆ. ಈಗ ಇವಳಿಗೆ ಭಯ ಆಗೋಕೆ ಶುರುವಾಗುತ್ತೆ. ಅಂಜಲಿ ಅವಳನ್ನ ದೂಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಿರ್ತಾಳೆ. ಮೆಟ್ಲು ಹತ್ತು ಹೋಗ್ಬೇಕಾದ್ರೆ ಈ ವ್ಯಕ್ತಿ ಸಿಗ್ತಾನೆ. ಇವನನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನೈಸ್ ಆಗಿ ಮಾತಾಡ್ತಿದ್ದ ಅಂಜಲಿ ಸೋನಿಯಾ ಕೂತಿಗೆ ಕೈ ಹಾಕಿ ಅಲ್ಲಿ ಮಾಧುರಿ ಅನ್ನೋಳ ಕೈಗೆ ಒಪ್ಪಿಸ್ತಾಳೆ. ಸೋನಿಯಾ ಅವರಿಬ್ಬರಿಗೂ ಹೆದರಿಸ್ತಾ ಪ್ರೀತಿ ಪ್ರೀತಿ ಅಂತ ಕೂಕೊಂಡು ಹೋಗ್ತಿರ್ತಾಳೆ. ಆಗ ಬಂಟಿ ಎಳ್ಕೊಂಡ್ ಬಂದು ಇವನ ಮುಂದೆ ನಿಲ್ಲಿಸ್ತಾನೆ. ಇವನ ಹೆಸರು ಫೈಜಲ್ ಅಂತ. ಈ ಬಿಸ್ನೆಸ್ ನಡೆಸ್ತಿರೋದು ಇವನೇ. ಯಾರೋ ಒಬ್ಬ ಕಸ್ಟಮರ್ ಒಬ್ಬ ಹುಡುಗಿಗೆ ಹೊಡೆದ ಅಂತ ಅವನಿಗೆ ಹೊಡೆದು ಕೂರ್ಸಿ ಬೈತಿರ್ತಾನೆ. ನನಗ್ ಗೊತ್ತು ಸ್ವಲ್ಪ ರಫ್ ಆಗಿ ಯೂಸ್ ಮಾಡ್ತೀನಿ ಅಂತ ನೀನು ಎಕ್ಸ್ಟ್ರಾ ದುಡ್ಡು ಕೊಟ್ಟಿರಬಹುದು, ಹಾಗಂತ ನೀನು ನಮ್ಮ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಹಾಗಿಲ್ಲ. ಹುಡುಗಿರ ಮೇಲೆ ಕೈ ಮಾಡ್ತೀಯಾ ನೀನೆಂತ ಗಂಡ್ಸು ನೋಡು. ಈ ಹೆಣ್ಣು ಮಕ್ಕಳು ನನ್ನ ಮಕ್ಕಳಿದ್ದಂಗೆ. ಈ ಭೂಮಿಯಿಂದ ಆಚೆ ಹೋಗೋವರೆಗೂ ಇವರೆಲ್ಲ ನನ್ನ ಹ್ಯಾಂಡ್ ಓವರ್ ಎಲ್ಲ ಇರ್ತಾರೆ. ನಾನು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಬಂದ್ ಕೆಲಸ ಮುಗಿಸ್ಕೊಂಡು ಹೋದ್ಯಾ ಅಂತ ಇರ್ಬೇಕಷ್ಟೇ ಅಂತ ವಾರ್ನಿಂಗ್ ಮಾಡಿ ಸೋನಿಯಾ ಹತ್ರ ಬಂದು ಹಲೋ ವೆಲ್ಕಮ್ ಟು ಮುಂಬೈ ಅಂತ ಹೇಳಿ ಕ್ಯಾಮ್ರಾ ತಗೊಂಡು ಅವಳ ಫೋಟೋಸ್ ತಗೋತಾನೆ. ಆಮೇಲೆ ಅವಳ ತೋಳು, ಕತ್ತು, ಕಣ್ಣು ಎಲ್ಲ ಚೆಕ್ ಮಾಡಿ ಆರೋಗ್ಯವಾಗಿದ್ದಾಳೆ, ವರ್ಜಿನ್ ಏನು ಅಂತ ಕೇಳ್ತಾನೆ. ಅಂಜಲಿ ವರ್ಜಿನ್ ಬಾಯ್ ಅಂತಾಳೆ. ಆಗ ಫೈಜಲ್ ನಿನ್ಗೇನು ಬದನೆಕಾಯಿ ಗೊತ್ತು ಅನ್ಕೊಂಡು ಮಾಧುರಿಗೆ ಸನ್ನೆ ಮಾಡ್ತಾನೆ. ಮಾಧುರಿ ಅವಳ ಮರ್ಮಾಂಗಕ್ಕೆ ಕೈ ಹಾಕಿ ಅಸಭ್ಯವಾಗಿ ನಡ್ಕೊಳ್ತಾಳೆ. ಸೋನಿಯಾ ಇವ್ರು ಮಾಡೋ ಹರಾಸ್ಮೆಂಟ್ ಗೆ ಅಳ್ತಿರ್ತಾಳೆ. ಆಗ ಫೈಜಲ್ ಹತ್ರ ಬಂದು ಯಾಕೆ ಅಳ್ತಿದೀಯಾ, ಹೆದರ್ಬೇಡ, ನೀನ್ ಇಲ್ಲಿ ಸೇಫ್ ಆಗಿರ್ತೀಯ, ಇಂತ ಬೋಳಿ ಮಕ್ಕಳಿಂದ ಕಾಪಾಡೋಕೆ ನಾನಿದ್ದೀನಿ, ನೀನು ಕರೆಕ್ಟ್ ಜಾಗಕ್ಕೆ ತಲುಪಿದೀಯ, ಇನ್ನು ಮುಂದೆ ಈ ಮಾಧುರಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತ ಸೋನಿಯಾನ ಮಾಧುರಿ ಜೊತೆ ಕಳಿಸಿ ಅಂಜಲಿಗೆ ದುಡ್ಡು ಕೊಟ್ಟು ಇವನ್ಗೆ ಕಾಲಲ್ಲೇ ಒದಿತಾನೆ. ಬಂಟಿ ಸೋನಿಯಾನ ಒಂದು ರೂಮ್ ಅಲ್ಲಿ ಕೂರಿಸಿ ಅವಳ ಕೈಗೆ ಲಾಕ್ ಹಾಕಿ ಹೋಗ್ಬಿಡ್ತಾನೆ. ಸೋನಿಯಾ ನೆಮ್ಮದಿಯಾಗಿ ಮಲಗೋಕು ಆಗಲ್ಲ. ರಾತ್ರಿ ಎಲ್ಲ ಕೆಟ್ಟಾಗಿ ಶಬ್ದ ಬರ್ತಿರುತ್ತೆ. ಊರಲ್ಲಿ ಸೋನಿಯಾ ಅಪ್ಪ ದಾದಾ ಠಾಕೂರ್ ಹತ್ರ ಹೋಗಿ ನಾವು ಮೊದಲೇ ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಸೋನಿಯಾ ನಿಮ್ ಹತ್ರ ಬಂದಿದ್ರೆ ಅವಳನ್ನ ವಾಪಸ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾನೆ. ಆಗ ದಾದಾ ಠಾಕೂರ್ ನಿನ್ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಬಂದಿಲ್ಲೋ, ಆದ್ರೆ ನಾನು ಬುದ್ಧಿ ಹೇಳಿ ನಿಮ್ ಮನೆಗೆ ವಾಪಸ್ ಹೋಗು ಅಂತ ಹೇಳಿದೀನಿ, ಸುಮ್ನೆ ಪದೇ ಬಂದು ನಮ್ಮ ಮನೆ ಬಾಗಿಲು ತಟ್ಬೇಡ, ಈ ದುಡ್ಡು ತಗೊಂಡು ಹೊರಡು ಅಂತ ಕಳಿಸ್ತಾನೆ. ಇಲ್ಲಿ ಸೋನಿಯಾ ಹತ್ರ ರಶ್ಮಿಯನ್ನು ನೋಡ್ ಬಂದು ಯಾರದು ಪ್ರೀತಿ ಪ್ರೀತಿ ಅಂತ ಯಾವಾಗಲೂ ಬಡ್ಕೊಳ್ತಿರ್ತೀಯಲ್ಲ ಅಂತ ಕೇಳ್ತಾಳೆ. ಸೋನಿಯಾ ಪ್ರೀತಿನ ನಕ್ಕ ಅಂತ ಹೇಳ್ತಾಳೆ. ಆಗ ರಶ್ಮಿ ನಿಂಗೆ ಏನಾದ್ರು ಹುಚ್ಚಿಡಿದಿದ್ಯಾ, ಇವ್ರು ಯಾವುದೇ ಕಾರಣಕ್ಕೂ ಅಕ್ಕ ತಂಗಿರ್ನ ಒಂದೇ ಕಡೆ ಇಟ್ಕೊಳ್ಳಲ್ಲ, ಇದನ್ನ ಗರ್ಲ್ಸ್ ಹಾಸ್ಟೆಲ್ ಅನ್ಕೊಂಡ, ಈ ಜಾಗನ ಚಕಳ ಅಂತಾರೆ, ಚಕಳ. ಇಲ್ಲಿಗೆ ಬರೋಕ್ ಮುಂಚೆ ನಿನಗೆ ಯಾವುದೇ ಸಂಬಂಧ ಇದ್ರು ಎಲ್ಲಾನು ಮರ್ತ್ಬಿಡು, ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಬರೀ ದೇಹ ಆಗಿದ್ದೆ, ಬಂದವ್ರ ಜೊತೆ ಎಲ್ಲ ಬರೀ ಮಲಗೋದಷ್ಟೇ ನನ್ ಕೆಲಸ ಅಂತ ಹೇಳ್ತಾಳೆ. ಆಗ ಸೋನಿಯಾ ದೀದಿ ನಮ್ಮ ಅಕ್ಕ ಪ್ರೀತಿ ಎಲ್ಲಿದ್ದಾಳೆ ಅಂತ ನಿನಗ್ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಅವಳನ್ನ ಮರ್ತ್ಬಿಡು, ಇನ್ನು ಮುಂದೆ ನಾನೇ ನಿನಗ ಅಕ್ಕ, ನೀನ್ ನನ್ನ ರಶ್ಮಿ ಅಕ್ಕ ಅಂತ ಕರಿಬೇಕು ಅಂತಾಳೆ. ಅಷ್ಟರಲ್ಲಿ ಮಾಧುರಿ ನೋಡ್ ಬಂದು ಕಬೋರ್ಡ್ ತೆಗೆದು ಬಟ್ಟೆ ತೋರಿಸಿ ಇದೆಲ್ಲ ನಂದೇ ಬಟ್ಟೆ ನೀನ್ ಬಳಸಬಹುದು ಅಂತ ಹೇಳ್ತಿರ್ತಾಳೆ. ಸೋನಿಯಾ ಸಪ್ಪಗಿರ್ತಾಳೆ. ಆಗ ಮಾಧುರಿ ನಿನಗ್ ಗೊತ್ತಾ ಫೈಜಲ್ ನಿನ್ನ ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾನೆ ಅಂತ, ತುಂಬಾ ದುಡ್ಡು ಕೊಟ್ಟಿದ್ದಾನೆ, ಮುಂಬೈಗೆ ಯಾರು ಫ್ರೀಯಾಗಿ ಬರೋಕ್ಕಾಗಲ್ಲ, ಖರ್ಚಾಗುತ್ತೆ, ಆ ಖರ್ಚೆಲ್ಲ ಯಾರು ಕೊಡೋದು,
ಅರ್ಥ ಮಾಡ್ಕೋ. ನೀನು ಪ್ರೀತಿನ ಭೇಟಿ ಮಾಡ್ಬೇಕು ತಾನೆ. ನಾನು ಹೇಳ್ದಂಗ್ ಕೇಳಿದ್ರೆ ನೀನ್ ಆದಷ್ಟು ಬೇಗ ಅವಳನ್ನ ನೋಡಬಹುದು. ಅದಕ್ಕೂ ಮುಂಚೆ ನಿನ್ ಮೇಲೆ ಇರೋ ಸಾಲನ ತೀರ್ಸು, ಆಮೇಲೆ ನೀನ್ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾಳೆ. ಆಗ ಸೋನಿಯಾ, ನನಗೊಂದು ಸಹಾಯ ಮಾಡ್ತೀರಾ? ನಾನು ಪ್ರೀತಿನ ಹುಡುಕೊಂಡು ಬಂದಿರೋ ವಿಷಯನ ಅವಳಿಗೆ ತಿಳಿಸ್ತೀರಾ? ಮಿಕ್ಕದೆಲ್ಲ ನಾನು ನೋಡ್ಕೋತೀನಿ ಅಂತಾಳೆ. ಅಷ್ಟೇ ತಾನೆ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ನಿನ್ನ ಪ್ರೀತಿ ಹತ್ರ ಮಾತಾಡಿಸ್ತೀನಿ, ಸದ್ಯಕ್ಕೆ ಈ ಬಟ್ಟೆ ಹಾಕೊಂಡು ರೆಡಿ ಆಗು ಅಂತ ಹೇಳಿ ಅವಳು ರೆಡಿ ಆದ್ಮೇಲೆ ಫೈಜಲ್ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತಾಳೆ. ಫೈಜಲ್ ಹತ್ರನು ಸೋನಿಯಾ ಪ್ರೀತಿ ಬಗ್ಗೆನೇ ಕೇಳ್ತಾಳೆ. ಫೈಜಲ್ ನೈಸ್ ಆಗಿ ಮಾತಾಡಿಸ್ಕೊಂಡು, ನಿಮ್ಮ ಅಕ್ಕನ ಬಗ್ಗೆ ನನಗೆಲ್ಲಾ ಗೊತ್ತು, ನಾನು ಅವಳನ್ನ ನಿನ್ನ ಹತ್ರ ಕರ್ಕೊಂಡು ಹೋಗ್ತೀನಿ, ಎಲ್ಲಾ ಸರ್ ಹೋಗುತ್ತೆ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನಗೆ ಒಂದ್ ವಿಷಯ ಹೇಳು, ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ನ ಅಂತ ಕೇಳ್ತಾನೆ. ಸೋನಿಯಾ ಸಂಕೋಚದಲ್ಲಿ ಇಲ್ಲ ಅಂತಾಳೆ. ಆದ್ರೆ ಫೈಜಲ್ ಹುಡುಗಿಯನ್ ಮೇಲೆ ಹುಡುಗನ್ ಕಡೆ ಗಮನ ಹರಿಲೇಬೇಕಲ್ಲ, ಪರವಾಗಿಲ್ಲ ಹೇಳು, ಅವನ ಹೆಸರೇನು ಅಂತ ಕೇಳ್ತಾನೆ. ಸೋನಿಯಾ ಸಂಕೋಚದಲ್ಲೇ ಅಮರ್ ಅಂತ ಹೇಳ್ತಾಳೆ. ಆಮೇಲೆ ಯಾವಾಗಾದ್ರೂ ನೀವಿಬ್ರು ಕಿಸ್ ಮಾಡಿದ್ರ ಅಂತ ಕೇಳ್ತಾನೆ. ಸೋನಿಯಾ, ಇಲ್ಲ, ಒಂದ್ಸಲ ನನ್ನ ಕೈ ಹಿಡ್ಕೊಂಡಿದ್ದ ಅಷ್ಟೇ ಅಂತ ಹೇಳ್ತಾಳೆ. ಮತ್ತೆ ಅಷ್ಟು ಬಿಟ್ರೆ ಬೇರೆ ಏನಾದ್ರು ಆಗಿದ್ಯಾ ಅಂತ ಕೇಳ್ತಾನೆ. ಸೋನಿಯಾ ಅಸಹ್ಯ ಪಟ್ಕೊಂಡು ಇಲ್ಲ ಅಂತಾಳೆ. ಇನ್ನು ಕೆಟ್ಟ ಕೆಟ್ಟ ಪ್ರಶ್ನೆಗಳನ್ನ ಕೇಳ್ತಾನೆ. ಅದನ್ನ ನಾನು ಹೇಳಕ್ಕಾಗಲ್ಲ, ಸಾಧ್ಯವಾದ್ರೆ ಫಿಲಂ ನೋಡಿ. ಈಗ ಮಾಧುರಿ ನಿನಗೆ ಎಲ್ಲಾ ಕಲಿಸ್ಕೊಡ್ತಾಳೆ, ಎಲ್ಲಾನು ಅಚ್ಚುಕಟ್ಟಾಗಿ ಕಲ್ತ್ಕೊ ಅಂತ ಹೇಳ್ತಾನೆ. ಸೋನಿಯಾ, ನಾನು ಏನನ್ನು ಕಲಿಯಲ್ಲ ಅಂತಾಳೆ. ಆಗ ನೀನು ಇಲ್ಲಿ ನಾವು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಏನು ತೊಂದರೆ ಆಗಲ್ಲ, ಇಲ್ಲ ಅಂದ್ರೆ ಅವರು ತೊಂದರೆ ಅನುಭವಿಸ್ತಾರೆ ಅಂತ ಹೆದರಿಸ್ತಾನೆ. ಆಗ್ಲೂ ನಾನು ಕಲಿಯಲ್ಲ ಅಂತಾಳೆ. ಎಷ್ಟು ನೈಸ್ ಆಗಿ ಹೇಳಿದ್ರು ಅವಳು ಕೇಳದೆ ಇದ್ದಾಗ ಅವಳ ಮುಖ ಹಿಡ್ಕೊಂಡು, ನಾನು ಇಷ್ಟು ಕೂಲ್ ಆಗಿ ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ನನ್ನ ಹತ್ರ ಇಲ್ಲ ಅಂದ್ರೆ ನಿನ್ನ ಮುಖನ ಸ್ಕ್ರಾಪ್ ಮಾಡ್ಬಿಡ್ತೀನಿ ಅಂತ ಹೇಳಿ ಸೋನಿಯನ ಮಾಧುರಿ ಹತ್ರ ದೂಕ್ತಾನೆ. ಮಾಧುರಿ ಸೋನಿಯನ ಎಳ್ಕೊಂಡು ಹೋಗಿ ಟಾಯ್ಲೆಟ್ ರೂಮ್ ಒಳಗಡೆ ಕೂಡಿ ಹಾಕಿ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ, ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಊರಲ್ಲಿ ಸೋನಿಯಾ ಅಪ್ಪ ಅಂಜಲಿ ಹತ್ರ ಬಂದು, ನನ್ನ ಮಗಳು ತಾನಾಗೆ ನಿಮ್ ಹತ್ರ ಬಂದ್ಬಿಟ್ಟಿದ್ದಾಳೆ, ನನಗೆ ಅವಳನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು ಅಂತ ಕೇಳ್ಕೊತಾನೆ. ಅವನು ಎಷ್ಟು ಕೇಳಿದ್ರು ಅಂಜಲಿ ನಿನ್ನ ಮಗಳ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾಳೆ. ಆಗ ಈ ವ್ಯಕ್ತಿ ಆ ಸಾಹುಕಾರ ಕೊಟ್ಟಿದ್ದ ಹಣನ ತೆಗಿತಾನೆ. ತಕ್ಷಣ ಅದನ್ನ ಕಿತ್ಕೊಂಡು ಅಂಜಲಿ, ನೋಡು, ನಾನು ಮರ ಎಲ್ಲಿದೆ ಅಂತ ಹೇಳ್ಬಹುದು ಅಷ್ಟೇ, ಆದ್ರೆ ಹಣ್ಣನ್ನ ನೀನೇ ಕಿತ್ಕೋಬೇಕು, ಅರ್ಥ ಆಯ್ತಾ ಅಂತ ಹೇಳಿ ಮುಂಬೈಯಲ್ಲಿ ಸೋನಿಯಾ ಇರೋ ಅಡ್ರೆಸ್ ನ ಕೊಟ್ಟು ಕಳಿಸ್ತಾಳೆ. ಪಾಪ ಈ ವ್ಯಕ್ತಿ ಬಸ್ಸಲ್ಲಿ ಮುಂಬೈಗೆ ಟ್ರಾವೆಲ್ ಮಾಡ್ತಾನೆ. ಈ ಕಡೆ ಮಾಧುರಿ ಪಾಪ ಸೋನಿಯಾಗೆ ಚೆನ್ನಾಗಿ ಮೇಕಪ್ ಮಾಡಿ, ಈಗ ಒಬ್ಬ ಕಸ್ಟಮರ್ ಬರ್ತಾನೆ, ಅವನೇನಾದ್ರೂ ನಿನ್ನ ವರ್ಜಿನಿಟಿನ ಹಾಳು ಮಾಡೋಕೆ ನೋಡಿದ್ರೆ ತಕ್ಷಣ ಜೋರಾಗಿ ಕಿರ್ಚು, ನಾವು ಹಣ ತಗೊಂಡಿರೋದು ಬೇರೆ ಸರ್ವಿಸ್ಗೆ ಅಂತ ಹೇಳಿ ಅವಳ ಬಾಯಿಗೆ ಒಂದು ಟ್ಯಾಬ್ಲೆಟ್ ಹಾಕಿ ಒಂದು ರೂಮ್ಗೆ ಕಳಿಸ್ತಾಳೆ. ಕಸ್ಟಮರ್ ಹತ್ರ ಹೋಗ್ಬೇಕು, ಆದ್ರೆ ವರ್ಜಿನಿಟಿ ಕಳ್ಕೋಬಾರ್ದು ಅಂತ ಹೇಳಿ ಕಳಿಸ್ತಿದ್ದಾಳೆ ಅಂದ್ರೆ ಇದು ಹೇಗೆ ಸಾಧ್ಯ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು. ಅದನ್ನ ಖಂಡಿತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವಳ ರೂಮ್ಗೆ ಬರೋದು ಒಬ್ಬ ಮುದುಕ. ಆ ವಯಸ್ಸಾದ ವ್ಯಕ್ತಿ ತುಂಬಾ ಕೆಟ್ಟದಾಗಿ ಸೋನಿಯಾನ ಬಳಸ್ತಾನೆ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ನೀವು ಫಿಲಮ್ನೇ ನೋಡ್ಬೇಕು. ಫೈಜಲ್ ಸೋನಿಯಾ ಹೇಗಿದ್ರು ವರ್ಜಿನ್ ಅಂತ ಅವಳನ್ನ ಹಾಂಗ್ಕಾಂಗ್ ಕಸ್ಟಮರ್ ಗೆ ಒಂದು ದೊಡ್ಡ ಅಮೌಂಟ್ ಗೆ ಮಾರೋದಕ್ಕೆ ರೆಡಿ ಆಗಿರ್ತಾನೆ. ಹಾಗಾಗಿ ಮಾರೋವರೆಗೂ ಅವಳು ಒರಿಜಿನಿಟಿನ ಕಳ್ಕೋಬಾರದು. ಸೋನಿಯಾಗಂತೂ ಮೊದಲನೇ ಸಲ ತುಂಬಾ ಅಸಹ್ಯವಾದ ಕೆಟ್ಟ ಅನುಭವ ಆಗುತ್ತೆ. ಸೋನಿಯಾ ಅಪ್ಪ ಅವಳ ಫೋಟೋ ಹಿಡ್ಕೊಂಡು ಮುಂಬೈಗೆ ಬಂದು ರೆಡ್ ಲೈಟ್ ಏರಿಯಾ ಎಲ್ಲ ಸುತ್ತಾನೆ. ಎಷ್ಟು ಹುಡುಕಿದ್ರು ಮಗಳು ಸಿಗ್ತಿಲ್ಲ. ಸೋನಿಯಾ ಸಮಯ ನೋಡಿ ಹೇಗೋ ಧೈರ್ಯ ಮಾಡಿ ಆ ಬಿಲ್ಡಿಂಗ್ ಇಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಬಂದು ಮಾರ್ಕೆಟ್ ಅಲ್ಲೆಲ್ಲ ಪ್ರೀತಿ ಫೋಟೋ ತೋರಿಸ್ತಾ ಇವಳನ್ನ ಎಲ್ಲಾದ್ರೂ ನೋಡಿದಿರ ಅಂತ ಕೇಳ್ಕೊಂಡು ಸುತ್ತಾ ಇರ್ತಾಳೆ. ಆಗ ಅಲ್ಲೊಂದು ಪೊಲೀಸ್ ಜೀಪ್ ಸಿಗುತ್ತೆ. ಆ ಪೊಲೀಸ್ ಹತ್ರ ಹೋಗಿ, ನಮ್ಮ ಅಕ್ಕ ಇಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಅವಳನ್ನ ಬಲವಂತವಾಗಿ ಇಲ್ಲಿ ಇರಿಸ್ಕೊಂಡಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾಳೆ. ಪೊಲೀಸ್ನವರು ಜೀಪ್ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ರೆ ಇವ್ರು ಎಂತ ಕಚಡ ಪೊಲೀಸ್ಗಳಂದ್ರೆ ಈ ಕೆಲಸಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಹಾಗಾಗಿ ಸೋನಿಯಾನ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಅಲ್ಲಿಗೆ ಫೈಜಲ್ ನ ಬರೋಕ್ ಹೇಳ್ತಾರೆ. ಫೈಜಲ್ ಸ್ಟೇಷನ್ ಗೆ ಬಂದು ಸೋನಿಯಾ ಹತ್ರ, ಯಾಕೆ ನಿನಗೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದು ಇಷ್ಟ ಇಲ್ವಾ? ನಾನ್ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ನನ್ನ ಕುಟುಂಬದ ಸದಸ್ಯ ಮಾಡ್ಕೊಂಡಿದ್ದೀನಿ, ನನ್ನ ಸ್ವಂತ ಮಗಳು ಅನ್ಕೊಂಡು ಪ್ರೀತಿಯಿಂದ ಕಾಣ್ತಿದ್ದೀನಿ, ನೀನ್ ನೋಡಿದ್ರೆ ನನ್ನ ಬೆನ್ನಿ ಹಿಂದೆ ಚೂರಿ ಹಾಕಿ ಓಡ್ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಅವಳು ಮುಂದೆ ಬುಟ್ಟಿಲಿ ಹಾವು ತೋರಿಸಿ ಹೆದರಿಸ್ತಾ ಹೇಳ್ತಾನೆ, ನಾನು ಒಳ್ಳೆ ಮನುಷ್ಯ, ಕೆಟ್ಟ ಮನುಷ್ಯ ಅಲ್ಲ, ಇನ್ನೊಂದ್ಸಲ ಈ ತರ ಮಾಡಿದ್ರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೆದರಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ತಾನೆ. ಈಗ ಮಾಧುರಿ ಸೋನಿಯಾ ಹತ್ರ ಬಂದು, ಫೈಜಲ್ ಆ ಗೆಜ್ಜೆನ ಬಿಸಾಕೋಕ್ ಹೇಳಿದ್ರು, ನೀನ್ ಬೇಜಾರ್ ಮಾಡ್ಕೋತೀಯ ಅಂತ ತಗೊಂಡ್ ಬಂದೆ ಅಂತ ತೋರಿಸ್ತಾಳೆ. ಸೋನಿಯಾ ತಕ್ಷಣ ಅದನ್ನ ಇಸ್ಕೊಂಡು, ಇದನ್ನ ಹಾಳು ಮಾಡಬೇಡಿ, ಇದು ನನ್ನ ಅಕ್ಕ ಪ್ರೀತಿ ಇದು ಅಂತ ಹೇಳ್ತಾಳೆ. ಆಗ ಮಾಧುರಿ, ನಾನು ಫೈಜಲ್ ಹತ್ರ ಹೇಗಾದ್ರೂ ಮಾಡಿ ನೀನು ಪ್ರೀತಿ ಜೊತೆ 5 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಸ್ಕೊಡ್ತೀನಿ. ನೋಡು, ನಾನು ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿ ಥಿಯೇಟರ್ ಗೆ ಹೋಗಿ ಮೂವಿ ನೋಡ್ತಿದ್ವಿ. ಮೂವಿ ನೋಡಿ ಬಂದ ಮೇಲೆ ಮನೆಗೆ ನಮ್ಮ ಅಪ್ಪ ಬರೋವರೆಗೂ ಅವ್ರ ತರನೇ ಆಕ್ಟ್ ಮಾಡ್ತಿದ್ವಿ. ಇದನ್ನು ಒಂದು ಸಿನಿಮಾ ಅಂತ ಅನ್ಕೋ, ಇವತ್ತಲ್ಲ ನಾಳೆ ಈ ಕತೆ ಮುಗಿಯುತ್ತೆ, ಅಲ್ಲಿವರೆಗೂ ನಾವು ಹೇಳ್ದಂಗೆ ಕೇಳು ಅಂತ ಕನ್ವಿನ್ಸ್ ಮಾಡ್ತಾಳೆ. ಈಗ ಸೋನಿಯಾ ಈ ರೆಡ್ ಲೈಟ್ ಏರಿಯಾದಲ್ಲಿ ಸಿಕ್ಕಾಕೊಂಡು 2 ತಿಂಗಳು ಕಳೆದಿರುತ್ತೆ. ಒಂದಿನ ಸೋನಿಯಾ ಮಾಧುರಿನ ಹುಡ್ಕಾಡ್ತಾಳೆ, ಆದ್ರೆ ಅವಳು ಬಿಲ್ಡಿಂಗ್ ಅಲ್ಲಿ ಸಿಗೋದಿಲ್ಲ. ಆಗ ಆಶಾ ಅನ್ನೋ ಹುಡುಗಿ ಹತ್ರ ಬಂದು ಮಾಧುರಿನ ನೋಡ್ದ ಅಂತ ಕೇಳ್ತಿರ್ತಾಳೆ. ಅಲ್ಲೇ ಇದ್ದ ರಶ್ಮಿ, ಇಲ್ಲಿಗೆ ಬರೋ ಒಬ್ಬ ಕಸ್ಟಮರ್ ನನ್ನನ್ನ ಲವ್ ಮಾಡ್ತೀನಿ ಅಂತಿದ್ದಾನೆ ಅಂತ ಹೇಳ್ತಾಳೆ. ಆಗ ಸೋನಿಯಾ ಎಕ್ಸೈಟ್ಮೆಂಟ್ ಅಲ್ಲಿ, ಹಾಗಿದ್ರೆ ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗ್ತಾನ ಅಂತ ಕೇಳ್ತಾಳೆ. ಅದಕ್ಕೆ ರಶ್ಮಿ, ಅವ್ನು ಹೇಗೆ ನನ್ನ ಕರ್ಕೊಂಡು ಹೋಗ್ತಾನೆ, ಈ ಜಾಗದಿಂದ ಯಾವಾಗ ಹೋಗ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಆದ್ರೆ ಪ್ರಶ್ನೆ ಇರೋದು, ನಾನು ಎಲ್ಲಿಗೆ ಹೋಗ್ಲಿ,
ಹೇಳು ಅಂತಾಳೆ. ಸೋನಿಯಾ ಇನ್ನೆಲ್ಲಿಗೆ, ಮನೆಗೆ ಹೋಗೋತಾನೆ ಅಂತಾಳೆ. ಅದಕ್ಕೆ ರಶ್ಮಿ, ನಮ್ಮ ಮನೆಯವರು ನನ್ನನ್ನು ಸ್ವೀಕಾರ ಮಾಡಲ್ಲ, ನನ್ನ ಸಂಬಂಧಿಕರು ಅಕ್ಕ ತಂಗಿಯರು ಯಾರು ನನ್ನ ಜೊತೆ ಮಾತಾಡಲ್ಲ, ನಾನು ಅವ್ರಿಗೆ ಶಾಪದ ತರ ಅಂತ ಹೇಳ್ತಾಳೆ. ಆಗ ಸೋನಿಯಾ, ಮತ್ತೆ ಮನೆಗೆ ಹೋಗದೆ ಬೇರೆ ಎಲ್ಲಿಗೆ ಹೋಗಕ್ಕೆ ಆಗುತ್ತೆ ಅಂತಾಳೆ. ಆಗ ರಶ್ಮಿ, ನಾವು ಅವರ ದೃಷ್ಟಿಲಿ ಯಾವತ್ತೋ ಸತ್ ಹೋಗಿದೀವಿ, ಈಗ ಫ್ಯಾಮಿಲಿ ಬಿಟ್ಟು ಇಲ್ಲಿರೋ ಫ್ಯಾಮಿಲಿ ಜೊತೆ ಬದುಕಬೇಕು ಅಷ್ಟೇ ಅಂತ ಹೇಳಿ ಅವಳ ಬೆನ್ ಮೇಲೆ ಆಗಿರೋ ಗಾಯದ ಮಾರ್ಕ್ ಗಳನ್ನ ತೋರಿಸಿ, ನಾನು ಮನೆ ಬಿಟ್ಟು ಪ್ರೀತಿಸಿದವನ ಜೊತೆ ಓಡ್ ಹೋದೆ, ಒಂದು ಮಗು ಆಯ್ತು, ನನ್ನ ಮಗುವನ್ನ ನಾನು ತುಂಬಾ ಇಷ್ಟ ಪಡ್ತಿದ್ದೆ, ಆದ್ರೆ ನನ್ನ ಗಂಡ ನನಗೆ ದ್ರೋಹ ಮಾಡಿ ಬೇರೆ ಹೆಣ್ಣನ್ನ ಮದುವೆಯಾದ, ನಾನು ಅವರ ಮದುವೆನ ಒಪ್ಕೊಳ್ದೆ ಇದ್ದಕ್ಕೆ ನನ್ನ ಮಗನನ್ನ ಕಿತ್ಕೊಂಡು ಈ ದಂಧೆಗೆ ನನ್ನ ಮಾರ್ಬಿಟ್ಟ, ಈಗ ಹೇಳು ನಾನು ಯಾವ ಮನೆಗೆ ಅಂತ ಹೋಗ್ಲಿ ಅಂತ ಅವಳ ಕಥನ ಹೇಳ್ತಾಳೆ. ಈ ಲಾಡ್ಜ್ಗೆ ಒಬ್ಬ ಕಸ್ಟಮರ್ ಬರ್ತಾನೆ, ಅವನ ಹೆಸರು ದೀಪಕ್ ಅಂತ. ಮಾಧುರಿ ಹತ್ರ ಹೋದಾಗ ಅವಳು ಆಶಾನ ತೋರಿಸ್ತಾಳೆ, ಆದ್ರೆ ದೀಪಕ್ ಇವತ್ತು ನನಗೆ ಆಶಾ ಬೇಡ, ಬೇರೆ ಯಾರನ್ನಾದ್ರು ತೋರಿಸಿ ಅಂತಾನೆ. ಮಾಧುರಿ ಬೇರೆ ಹುಡುಗಿರನ್ನ ತೋರಿಸಿದಾಗ, ಇವರಲ್ಲ ಲಾಸ್ಟ್ ಟೈಮ್ ಬಂದಾಗ ಒಂದು ಹುಡುಗಿನ ನೋಡಿದೆ, ಯಂಗಾಗಿ ಸ್ವಲ್ಪ ಡಾರ್ಕ್ ಸ್ಕಿನ್ ಸ್ಲಿಮ್ ಆಗಿದ್ಲಲ್ಲ, ಅವಳು ಬೇಕು ಅಂತಾನೆ. ಮಾಧುರಿ, ಹೋ ಆಗ್ಲೇ ಅವಳ ಮೇಲೆ ಕಣ್ಣು ಹಾಕ್ಬಿಟ್ರ, ಅವಳನ್ನ ಕೊಡ್ತೀನಿ ಆದ್ರೆ ಇಂಟರ್ ಕೋರ್ಸ್ ಮಾಡೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿ ಸೋನಿಯಾನ ಕರೀತಾಳೆ. ಮನೀಶ್ ಸೋನಿಯಾ ಹತ್ರ ಹೋಗಿ ಅವಳು ಹೆದರ್ತಿದ್ದಾಗ, ಹೆದರ್ಬೇಡ ನಿನಗೇನು ಆಗಲ್ಲ, ನಿನ್ ಏಜ್ ಎಷ್ಟು ಅಂತ ಕೇಳ್ತಾನೆ. ಸೋನಿಯಾ 17 ಅಂತಾಳೆ. ಆಗ ಇವರು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾನೆ. ಸೋನಿಯಾ ಹೌದು ಅಂತಾಳೆ. ಆಗ ನನ್ನ ಹೆಸರು ಮನೀಶ್ ಅಂತ, ನಾನು ಒಂದು NGO ನಡೆಸ್ತಿದ್ದೀನಿ, ನಮ್ಮ NGO ಉದ್ದೇಶ ನಿನ್ನಂತ ಹುಡುಗಿಯರನ್ನ ರಕ್ಷಣೆ ಮಾಡೋದು. ಇಲ್ಲಿ ನಿಂತರನೆ ಇನ್ನೊಬ್ಳು ಆಶಾ ಅಂತ ಚಿಕ್ಕ ಹುಡುಗಿ ಇದ್ದಾಳೆ, ಅವಳನ್ನ ಇಲ್ಲಿಂದ ರಕ್ಷಣೆ ಮಾಡ್ತಿದೀವಿ, ನಾನು ನಿನ್ನ ಹತ್ರ ಮಾತಾಡೋಕಷ್ಟೇ ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಹೋಗ್ತಾನೆ. ಸೋನಿಯಾ ಒಂದ್ ರಾತ್ರಿ ಎಲ್ರು ಮಲಗಿದ್ದಾಗ ಫೈಸಲ್ ಸಿಸ್ಟಮ್ ಟೇಬಲ್ ಹತ್ರ ಬಂದು ಅವನ ಪರ್ಸನಲ್ ಡೈರಿ ತಗೊಂಡು ಪ್ರೀತಿ ಹೆಸರು ಮತ್ತೆ ಅವಳು ಯಾವ ಲಾಡ್ಜ್ ಅಲ್ಲಿ ಇದ್ದಾಳೆ ಅಂತ ಅಡ್ರೆಸ್ ನೆಲ್ಲ ಅದರಿಂದ ಬರ್ಕೊಂಡು ಆ ಡೀಟೇಲ್ಸ್ ನ ಮನೀಶ್ಗೆ ಕೊಟ್ಟು, ನೀವು ಕಸ್ಟಮರ್ ಆಗಿ ಹೋದ್ರೆ ನಮ್ಮ ಪ್ರೀತಿ ಸಿಗ್ಬಹುದು ಅಂತ ಹೇಳ್ತಾಳೆ. ಆಗ ಒಂದಿನ ರಾತ್ರಿ ಫೈಸಲ್ ಸೋನಿಯಾನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಫೈಸಲ್ ತುಂಬಾ ಕುಡಿದಿರ್ತಾನೆ, ಒಂದ್ ಕಡೆ ಕರ್ಕೊಂಡು ಹೋಗಿ ಕಾರಿಂದ ಇಳಿಸಿ ಇನ್ನೊಂದ್ ಕಾರ್ಗೆ ಕಳಿಸ್ತಾರೆ. ಆ ಕಾರಲ್ಲಿ ಸೋನಿಯಾ ಅಕ್ಕ ಪ್ರೀತಿ ಕೂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಸೋನಿಯಾ ಪ್ರೀತಿ ಪ್ರೀತಿ ಅಂತ ಎಕ್ಸೈಟ್ ಆಗಿ ತುಂಬಾ ಖುಷಿಯಿಂದ ಮುಟ್ಟಿ ಮಾತಾಡ್ತಿದ್ರೆ, ಅವಳು ಯಾರೇ ನೀನು, ಬಿಡೆ ನನ್ನ, ಹೋಗು ಆಚೆ ಅಂತಾಳೆ. ಸೋನಿಯಾ ಹತ್ಕೊಂಡು, ಯಾಕೆ ಪ್ರೀತಿ ಈ ತರ ಮಾತಾಡ್ತಿದ್ಯಾ, ನಾನ್ ನಿನ್ ತಂಗಿ ಸೋನಿಯಾ, ಹೇಗಿದ್ಯಾ, ನನ್ ಜೊತೆ ಮಾತಾಡಲ್ವಾ ಅಂತೆಲ್ಲ ಗೋಳಾಡಿ ಮಾತಾಡಿಸ್ತಾಳೆ. ಆಗ ಪ್ರೀತಿಗೆ ಅಳು ಬಂದು, ಎಲ್ಲ ನಿನ್ನಿಂದಲೇ ಆಗಿದ್ದು ಸೋನಿಯಾ, ಇದಕ್ಕೆಲ್ಲ ನೀನೇ ಕಾರಣ, ಮೊದಲು ಇಲ್ಲಿಂದ ಹೊರಟು ಹೋಗು, ನನ್ನ ಕಣ ಮುಂದೆ ಇರಬೇಡ, ಅಪ್ಪ ನನ್ನ ಮಾರ್ತಿದ್ದಾರೆ ಅಂತ ಗೊತ್ತಿತ್ತಲ್ವಾ ನಿನ್ಗೆ, ಆದ್ರೆ ನೀನ್ ನನಗೆ ಇದನ್ನ ಹೇಳೇ ಇಲ್ಲ ಅಂತಾಳೆ. ಆಗ ಸೋನಿಯಾ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಪ್ರೀತಿ, ನನಗೆ ಗೊತ್ತಿದ್ರೆ ನಿನ್ನ ಮಾರೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ, ನಾನು ಇಲ್ಲಿವರೆಗೂ ನಿನ್ನ ಹುಡುಕೊಂಡೇ ಬಂದಿರೋದು ಅಂತಾಳೆ. ಆದ್ರೂ ಪ್ರೀತಿ ನೋವಲ್ಲಿ, ಇಲ್ಲ ನಿನಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಹೀಗೆ ಮಾಡಿದ್ಯಾ, ಮೊದಲು ಈ ಗಾಡಿಯಿಂದ ಆಚೆ ಹೋಗು, ನನಗೆ ಮತ್ತೆ ನಿನ್ ಮುಖ ನೋಡೋಕೆ ಇಷ್ಟ ಇಲ್ಲ, ಈಗ ಇಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ಯಲ್ಲ, ನಿನಗಿದು ಆಗ್ಬೇಕಾಗಿದ್ದೆ, ಅನುಭವಿಸ್ಕೊಂಡು ಇಲ್ಲೇ ಸಾಯಿ ಅನ್ಬಿಡ್ತಾಳೆ. ಅಂದ್ರೆ ಪ್ರೀತಿ ಮನ್ಸ್ ಮೇಲೆ ಇದೆಲ್ಲ ಅಷ್ಟು ಪ್ರಭಾವ ಬೀರಿದೆ. ನನ್ನ ತಂಗಿಗೆ ಗೊತ್ತಿದ್ರು ಹೇಳಲಿಲ್ಲ ಅಂತ ಅವಳು ತಪ್ಪು ತಿಳ್ಕೊಂಡಿದ್ದಾಳೆ. ಬಂಟಿ ಸೋನಿಯನೇ ಹೇಳ್ಕೊಂಡ್ ಬಂದು ಮತ್ತೆ ಅವ್ರ ಕಾರಲ್ಲಿ ಕೂರಿಸ್ತಾನೆ. ಆ ಫೈಸಲ್ ಎಂತ ಕಚಡ ನನ್ನ ಮಗ ಅಂದ್ರೆ, ಅಲ್ಲೊಬ್ಬ ಸಿಗರೇಟ್ ಹುಡ್ಕೊಂಡು ನಿಂತಿದ್ದ ವ್ಯಕ್ತಿನ ಕರೆದು ಕಾರಲ್ಲಿರೋ ಐಟಮ್ ಬೇಕಂತ ಕೇಳ್ತಾನೆ. ಆ ವ್ಯಕ್ತಿ ರೇಟ್ ಎಷ್ಟು ಅಂತ ಕೇಳಿದ್ರೆ, ಬರೀ ಒಂದು ಸಿಗರೇಟ್ ಕೊಟ್ರೆ ಸಾಕು ಅಂತ ಸಿಗರೇಟ್ ಇಸ್ಕೊಂಡು ಅವಳ ಸೀಲ್ ಓಪನ್ ಆಗ್ಬಾರ್ದು, ಏನಿದ್ರು ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳಿ ಅವಳ ಮೇಲ್ ಬಿಟ್ಟು ಅತ್ಯಾಚಾರ ಮಾಡಿಸ್ತಾನೆ. ಸೋನಿಯಾ ಅಂತೂ ಇವರು ಕೊಡ್ತಿರೋ ಚಿತ್ರಹಿಂಸೆಗೆ ತತ್ತರಿಸಿ ಹೋಗ್ತಾಳೆ. ಫೈಸಲ್ ಹಾಂಗ್ಕಾಂಗ್ ಅವ್ರಿಗೆ ಇಬ್ಬರು ಒರಿಜಿನ್ ಹುಡುಗಿರನ್ನ ಡೆಲಿವರಿ ಮಾಡ್ತೇನೆ ಅಂತ ಒಂದು ದೊಡ್ಡ ಅಮೌಂಟ್ ಗೆ ಒಪ್ಕೊಂಡಿರ್ತಾನೆ. ಅದೇ ಖುಷಿಯಲ್ಲಿ ಮಾಧುರಿ ಹತ್ರ ಬಂದು ಅವಳ ಜೊತೆ ಮಲಗ್ತಾನೆ. ಮಾಧುರಿ ಫೈಸಲ್ ನ ತುಂಬಾ ಇಷ್ಟ ಪಡ್ತಿರ್ತಾಳೆ. ಇವರಿಬ್ರು ರೂಮ್ ಅಲ್ಲಿ ಇದ್ದಾಗ ಮನೀಶ್ ಆ ಬಿಲ್ಡಿಂಗ್ ನ ರೈಡ್ ಮಾಡೋಕೆ ಪೊಲೀಸ್ ಅವರನ್ನ ಕರ್ಕೊಂಡ್ ಬರ್ತಾನೆ. ಪೊಲೀಸ್ನವರು ಡೋರ್ ತೆಗಿರಿ ಅಂತ ಬಡಿತಾ ಇರುವಾಗ ಒಬ್ಬ ಗೂಂಡ ಅವರ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಬಂಟಿನ ಕೂಗಿ, ಬಂಟಿ ಬೆಕ್ಕು ಹಾಲು ಕುಡಿಯೋದಕ್ಕೆ ಬಂದಿದೆ, ಹಾಲಿನ ಮೇಲೆ ಒಂದು ಕಣ್ಣಿಡು ಅಂತ ಹಿಂಟ್ ಕೊಟ್ಬಿಡ್ತಾನೆ. ತಕ್ಷಣ ಬಂಟಿ ವಿಷಯನ ಫೈಸಲ್ ಗೆ ತಲುಪಿಸಿ ಎಲ್ಲಾ ಹೆಂಗಸರ ರೂಮ್ ಅನ್ನ ಡೋರ್ ಕ್ಲೋಸ್ ಮಾಡಿ ಔತಿಡು ಅಂತ ಹೇಳಿ ಹೋಗ್ತಾನೆ. ಮನೀಶ್ ಪೊಲೀಸ್ನವರನ್ನ ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಬಂಟಿ ಮತ್ತೆ ಮಾಧುರಿ ಆಶಾ ಮತ್ತೆ ಸೋನಿಯಾನ ಗೋಡೆ ಹಿಂದೆ ಇರೋ ಒಂದು ಸೀಕ್ರೆಟ್ ಜಾಗದ ಒಳಗಡೆ ಕೂರಿಸ್ಬಿಡ್ತಾರೆ. ಫೈಸಲ್ ಅವನಿಗೆ ಪರಿಚಯ ಇರೋ ಪೊಲೀಸ್ಗೆ ಕಾಲ್ ಮಾಡಿ, ನಮ್ಮ ಮೇಲೆ ಪೊಲೀಸ್ ರೈಡ್ ಆಗ್ತಿದೆ, ನೀವೇನ್ ಗೆಣಸ್ ಕೇಳ್ತಿದ್ರ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಮನೀಶ್ ಪ್ರೆಸ್ ನವರನ್ನ ಕ್ಯಾಮೆರಾ ಸಮೇತ ಕರ್ಕೊಂಡು ಬಂದಿರ್ತಾನೆ. ಅವ್ರನ್ನ ತಡೆದಾಗ ಮನೀಶ್, ಇಲ್ಲಿ ಮೈನರ್ ಹುಡುಗಿಯರನ್ನ ಪ್ರಾಸ್ಟಿಟ್ಯೂಷನ್ ಗೆ ಬಳಸ್ಕೊಡ್ತಿದ್ಯಾ ಅಂತ ನನಗೆ ಗೊತ್ತು, ಎಲ್ಲಿದ್ದಾರೆ ಆ ಹುಡುಗಿರು ಅಂತ ಕೇಳ್ತಾನೆ. ಫೈಸಲ್, ನಾನು ಮೈನರ್ ಹುಡುಗಿಯರನ್ನ ಇಲ್ಲಿ ಇಟ್ಕೊಂಡಿಲ್ಲ, ನಾನ್ ನನ್ನ ಬಿಸ್ನೆಸ್ ಮಾಡ್ತಿದ್ದೀನಿ, ನಮ್ಗೆ ತೊಂದರೆ ಕೊಡ್ತಿದ್ದೀರಾ ಅಂತ ದಬಾಯಿಸ್ತಾನೆ. ಮನೀಶ್ ಮತ್ತೆ ಪೊಲೀಸ್ ಅವನನ್ನ ಸೈಡ್ ತಳ್ಳಿ ಒಳಗಡೆ ಹೋಗ್ತಾರೆ. ಮನೀಶ್ ಆಶಾ ಸೋನಿಯಾ ಅಂತ ಅವ್ರನ್ನ ಕೂಗ್ತಾ ಹುಡುಕ್ತಿರ್ತಾನೆ. ಆಶಾಗೆ ಮನೀಶ್ ಧ್ವನಿ ಕೇಳಿಸಿ ಒಳಗಡೆಯಿಂದ ಗೋಡೆ ಬಡಿದು ಸೌಂಡ್ ಮಾಡ್ತಾಳೆ. ಈ ಇನ್ಸ್ಟ್ರೂಮೆಂಟ್ ಇಂದ ಗೋಡೆ ಹಿಂದೆ ಯಾರೋ ಇದಾರೆ ಅಂತ ಗೊತ್ತಾಗಿ ಅವ್ರು ಮುಚ್ಚಿದ್ದ ಹಲಗೆಗಳನ್ನ ತೆಗೆದು ಆಶಾನ ಫೈಂಡ್ ಔಟ್ ಮಾಡಿ ಹೊರಗಡೆ ಕರ್ಕೋತಾನೆ. ಈಗ ಸೋನಿಯಾನ ಕರಿತಿರ್ತಾನೆ, ಆದ್ರೆ ಯಾಕೋ ಅವಳು ತುಂಬಾ ಹೆದರಿದ್ದಾಳೆ, ಆಚೆ ಬರೋದಿಲ್ಲ. ಅಷ್ಟರಲ್ಲಿ ಮೇನ್ ಪೊಲೀಸ್ ಬಂದು ಮನೀಶ್ ನ ಆಚೆ ಬಾ ಅಂತ ಆಚೆ ಎಳಿತಾನೆ. ಮನೀಶ್ ಒಳಗಡೆ ಇನ್ನೊಬ್ಬ ಹುಡುಗಿ ಇದ್ದಾಳೆ ಸರ್ ಅಂತ ಎಷ್ಟು ಹೇಳ್ತಿದ್ರು, ಈ ಫೈಸಲ್ ಕಡೆ ಪೊಲೀಸ್ ಒಂದು ಹುಡುಗಿ ಆಚೆ ಬಂದಿದ್ದಾಳೆ ತಾನೆ, ಇನ್ನೊಬ್ಳು ಒಳಗಡೆ ಇಲ್ಲ, ಆಚೆ ನಡಿ ಅಂತ ಮನೀಶ್ಗೆ ದಬಾಯಿಸ್ತಾನೆ. ಆಗ ಮನೀಶ್ಗೆ ಇದರಲ್ಲಿ
ಪೊಲೀಸ್ನವರು ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಈ ಗಲಾಟೆಯಲ್ಲಿ ಫೈಸಲ್ ಮನೀಶ್ಗೆ ಒಂದ್ ಏಟ್ ಕೂಡ ಹೊಡೆದ್ ಬಿಡ್ತಾನೆ. ಪೊಲೀಸ್ನವರು ಮನೀಶ್ ನ ಆಚೆ ಕರ್ಕೊಂಡು ಹೋಗ್ಬಿಡ್ತಾರೆ. ಓವರ್ ಆಲ್ ಈ ಆಪರೇಷನ್ ಅಲ್ಲಿ ಮನೀಶ್ ಟೀಮ್ ನವರು ಆಶಾನ ಮಾತ್ರ ಸೇವ್ ಮಾಡಕ್ಕಾಗತ್ತೆ. ಪಾಪ ಸೋನಿಯಾ ಅಲ್ಲೇ ಉಳ್ಕೋತಾಳೆ. ಈಗ ಫೈಸಲ್ ಗೆ ತಲೆನೋವಾಗುತ್ತೆ. ಯಾಕಂದ್ರೆ ಅವನು ಹಾಂಗ್ಕಾಂಗ್ ಕಸ್ಟಮರ್ ಗೆ ಕಳಿಸ್ತೀನಿ ಅಂತ ಒಪ್ಕೊಂಡಿದ್ದು ಇಬ್ರು ವರ್ಜಿನ್ ಹುಡುಗಿಯರನ್ನ. ಅದರಲ್ಲಿ ಒಬ್ಬಳು ಹೋದ್ಲು, ಉಳ್ಕೊಂಡಿರೋದು ಸೋನಿಯಾ ಮಾತ್ರ. ಹಾಗಾಗಿ ಸೋನಿಯಾನ ಮೊದಲು ಒಬ್ಬ ಕಸ್ಟಮರ್ ಗೆ ಕಳಿಸಿ ಆಮೇಲೆ ಮತ್ತೆ ಅವಳನ್ನೇ ವರ್ಜಿನ್ ಆಗೋ ತರ ಸರ್ಜರಿ ಮಾಡಿಸಿ ಇನ್ನೊಬ್ಬ ಕಸ್ಟಮರ್ ಗೆ ಕಳಿಸೋಣ ಅಂತ ಪ್ಲಾನ್ ಹಾಕೋತಾನೆ. ಇದನ್ನೆಲ್ಲ ಹೇಗ್ ಮಾಡ್ತಾರೆ ಅನ್ನೋದೆಲ್ಲ ನೀವು ಮುಂದೆ ನೋಡ್ತೀರಾ. ಸೋನಿಯಾ ಜೊತೆ ಅವಳ ಕೇರ್ ಟೇಕರ್ ಆಗಿ ಫೈಸಲ್ ಮಾಧುರಿನ ಕಳಿಸ್ತಾನೆ. ಈಗ ಸೋನಿಯಾ ಮತ್ತೆ ಮಾಧುರಿನ ಕಾರಲ್ಲಿ ಕರ್ಕೊಂಡು ಹೋಗಿ ಒಂದು ಪೋರ್ಟ್ ಅಲ್ಲಿ ಒಂದು ಟ್ರಕ್ ಕಂಟೈನರ್ ಗೆ ಹಾಕ್ತಾರೆ. ಆ ಕಂಟೈನರ್ ನ ಶಿಪ್ ಅಲ್ಲಿ ಹಾಕಿ ಹಾಂಗ್ಕಾಂಗ್ ಗೆ ಕಳಿಸ್ತಾರೆ. ಅಲ್ಲಿ ಡಾಕ್ಟರ್ಸ್ ಇವರ ಬಾಡಿ ಎಲ್ಲ ಫುಲ್ ಚೆಕ್ಅಪ್ ಮಾಡಿ ಫೈನಲ್ ಆಗಿ ಸೋನಿಯಾನ ಚೆನ್ನಾಗಿ ಗ್ರೂಮಿಂಗ್ ಮಾಡಿ ಕಸ್ಟಮರ್ ಗೆ ತಲುಪಿಸ್ತಾರೆ. ಮೊದಲನೇ ಕಸ್ಟಮರ್ ಮೀಟ್ ಅಪ್ ಮುಗಿಸಿದ ಮೇಲೆ ಮತ್ತೆ ಸೋನಿಯಾನ ವರ್ಜಿನ್ ಮಾಡೋದಕ್ಕೆ ಒಂದು ಪೇನ್ಫುಲ್ ಸರ್ಜರಿ ಮಾಡ್ತಾರೆ. ಆ ಪ್ರೋಸೆಸ್ ಸೋನಿಯಾಗೆ ಎಷ್ಟು ಟಫ್ ಆಗಿರುತ್ತೆ ಅಂದ್ರೆ ನರಕದಲ್ಲೂ ಇಂತ ಕೇವಲವಾದ ಶಿಕ್ಷೆಗಳನ್ನ ಕೊಡೋದಿಲ್ವೇನೋ ಹಾಗಿರುತ್ತೆ. ಎಲ್ಲ ಕೆಲಸ ಮುಗಿದ್ಮೇಲೆ ಸೋನಿಯಾನ ಸೆಕೆಂಡ್ ಕಸ್ಟಮರ್ ಗೆ ಕಳಿಸ್ತಾರೆ. ಈ ವ್ಯಕ್ತಿ ಸ್ವಲ್ಪ ಕೈಂಡ್ ಅಂಡ್ ಸಾಫ್ಟ್ ಸ್ಪೋಕನ್ ಇರ್ತಾನೆ. ಸೋನಿಯಾನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ. ಈ ಫಾರಿನರ್ಸ್ ಗೆ ಇಂಡಿಯನ್ ಸ್ಕಿನ್ ಟೋನ್ ಹುಡುಗಿಯರ್ ಅಂದ್ರೆ ತುಂಬಾ ಇಷ್ಟ. ಈ ಕಸ್ಟಮರ್ ಅಂತೂ ತುಂಬಾ ರಿಚ್ ಇರ್ತಾನೆ. ಸೋನಿಯಾಗೆ ಇಡೀ ವಿಲ್ಲಾ ತೋರಿಸ್ತಾನೆ. ಟಾಪ್ ಗೆ ಕರ್ಕೊಂಡು ಹೋಗಿ ಇಡೀ ಸಿಟಿ ವ್ಯೂ ತೋರಿಸ್ತಾನೆ. ಎಲ್ಲಾ ಮುಗಿದ್ಮೇಲೆ ಆ ವ್ಯಕ್ತಿ ಮಲಗಿದ್ದಾಗ ಸೋನಿಯಾ ಅವನ್ ಲ್ಯಾಪ್ಟಾಪ್ ತೆಗೆದು ಇಮೇಲ್ ಐಡಿಗೆ ಲಾಗಿನ್ ಮಾಡ್ತಾಳೆ. ಸೋನಿಯಾ ಬಾಯ್ ಫ್ರೆಂಡ್ ಅಮರ್ ಒಂದು ಇಮೇಲ್ ಕಳಿಸಿರ್ತಾನೆ. ಅದರಲ್ಲಿ ಪ್ರೀತಿಯ ಸೋನಿಯಾ, ನಾನು ಎಷ್ಟು ದಿನದಿಂದ ನಿನ್ನನ್ನು ಹುಡುಕ್ತಿದ್ದೀನಿ ಗೊತ್ತಾ? ಇವತ್ತು ನಿನ್ನ ಮುಂಬೈ ಏರಿಯಾದಲ್ಲೆಲ್ಲ ಹುಡುಕಾಡ್ದೆ, ನೀನು ಎಲ್ಲೂ ಸಿಕ್ಲಿಲ್ಲ. ನೀನು ಎಲ್ಲಿದೀಯ ಸೋನಿಯಾ? ಪ್ರತಿದಿನ ನಿನ್ನ ಬಗ್ಗೆನೇ ಯೋಚಿಸ್ತಿರ್ತೀನಿ. ನೀನ್ ನನಗೆ ಸಿಕ್ಕರೆ ಸಾಕು, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಬರ್ದಿರ್ತಾನೆ. ಅದನ್ನ ಓದ್ಬೇಕಾದ್ರೆ ಕಸ್ಟಮರ್ ಬರ್ತಾನೆ. ತಕ್ಷಣ ಸೋನಿಯಾ ಹೆದರ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಗ ಆ ವ್ಯಕ್ತಿ, ಹೆದರ್ಬೇಡ, ನಾನೇನು ಮಾಡಲ್ಲ, ಆರಾಮಾಗಿ ಕುತ್ಕೊಂಡು ನಾನೇನು ಅಂದ್ಕೊಳ್ಳಲ್ಲ, ಇಮೇಲ್ ನೋಡ್ತಿದ್ಯಾ ಅಲ್ವಾ, ನೋಡು ಪರವಾಗಿಲ್ಲ ಅಂತ ಅವಳಿಗೆ ಕಂಫರ್ಟಬಲ್ ಫೀಲ್ ಮಾಡಿಸ್ತಾನೆ. ನಿನ್ನ ಹತ್ರ ಮೊಬೈಲ್ ಫೋನ್ ಇದೆಯಾ ಅಂತ ಕೇಳ್ತಾನೆ. ಅವಳು ಇಲ್ಲ ಅಂದಾಗ, ನಾನು ಒಂದು ವರ್ಷದ ಹಿಂದೆ ಮೊಬೈಲ್ ಪರ್ಚೇಸ್ ಮಾಡಿದ್ದೆ, ಇನ್ನು ಬಾಕ್ಸ್ ಓಪನ್ ಮಾಡೇ ಇಲ್ಲ, ನೀನ್ ಇಟ್ಕೋ ಅಂತ ಕೊಡ್ತಾನೆ. ಸೋನಿಯಾನ ಈ ಕಸ್ಟಮರ್ ಪರ್ಮನೆಂಟ್ ಆಗಿ ತಗೊಂಡಿದ್ದಾನೆ. ಈಗ ಸೋನಿಯಾಗೆ ರಿಚ್ ಲೈಫ್ ಸ್ಟೈಲ್, ಹೈಫೈ ಪಾರ್ಟಿಗಳು, ಪಾರ್ಟಿಯಲ್ಲಿ ಅವನ ಫ್ರೆಂಡ್ಸ್ ಗೆ ಯಾರಿಗಾದ್ರೂ ಸೋನಿಯಾ ಇಷ್ಟ ಆದ್ರೆ ಅವಳು ಅವ್ರ ಜೊತೆ ಮಲಗಬೇಕು, ಈ ತರ ಎಲ್ಲ ಇರುತ್ತೆ. ಒಂದು ಸಲ ಪಾರ್ಟಿ ನಡಿಬೇಕಾದ್ರೆ ಎಲ್ಲರೂ ನಶೆಲಿ ಮುಳುಗಿರ್ಬೇಕಾದ್ರೆ ಕತ್ತಲೆಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಅವರ ಸೆಕ್ಯೂರಿಟೀಸ್ ಹಿಂದೆ ಬಿದ್ರು ಸೋನಿಯಾ ಹೆಂಗೋ ತಪ್ಪಿಸ್ಕೊಂಡ್ ಬಿಡ್ತಾಳೆ. ಬೆಳಿಗ್ಗೆ ಆಗುತ್ತೆ. ಗುರುತು ಪರಿಚಯ ಇಲ್ಲದೆ ಇರೋ ಸಿಟಿ, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಅವಳ ಹತ್ರ ಇರೋದು ಆ ಕಸ್ಟಮರ್ ಕೊಟ್ಟಿದ್ದ ಫೋನ್ ಮಾತ್ರ. ಹೀಗೆ ತಿರುಗಿ ತಿರುಗಿ ಹಸುವಾದಾಗ ಒಂದು ಕಸದ ಗಾರ್ಬೇಜ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕಾಡ್ತಾ ಇರ್ತಾಳೆ. ಅದನ್ನ ನೋಡಿ ಒಂದು ಹೋಟೆಲ್ ನವರು ಕರ್ಕೊಂಡು ಹೋಗಿ ಊಟ ಕೊಡ್ತಾರೆ. ಅಲ್ಲಿನ ಕಾಸ್ಟ್ ಅಂತ ಒಂದು NGO ಇವಳನ್ನ ಗುರುತಿಸಿ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಈ NGO ದವರು ಈ ತರ ಪ್ರಾಸ್ಟಿಟ್ಯೂಟ್ಸ್ ನಲ್ಲಿ ಟ್ರಾಪ್ ಆಗಿರೋ ಮೈನರ್ ಹುಡುಗಿಯರನ್ನ ರೆಸ್ಕ್ಯೂ ಮಾಡೋದೇ ಇವರ ಆಬ್ಜೆಕ್ಟಿವ್. ಅವರು ಸೋನಿಯಾ ಜೊತೆ ಮಾತಾಡಿ, ನಾವಿರೋದೇ ನಿಮ್ಮಂತ ಹುಡುಗಿಯರಿಗೆ ಸಹಾಯ ಮಾಡೋದಕ್ಕೆ, ನಮ್ಗೆ ಗೊತ್ತು ಇದರಲ್ಲಿ ನಿನ್ನ ಯಾವುದೇ ತಪ್ಪು ಇರಲ್ಲ, ನೀನು ತುಂಬಾ ಕಷ್ಟಪಟ್ಟಿದ್ಯಾ ಅಂತ, ನೀನ್ ತುಂಬಾ ಧೈರ್ಯವಂತೆ ಅಂತ ಅವಳಿಗೆ ಸಮಾಧಾನ ಸಾಂತ್ವನ ಹೇಳಿ ಆರ್ಗನೈಸೇಷನ್ ಅಲ್ಲಿ ಆಶ್ರಯ ಕೊಡ್ತಾರೆ. ಸೋನಿಯಾ ತರನೇ ಹಲವಾರು ಹುಡುಗಿರನ್ನ ಈ NGO ರೆಸ್ಕ್ಯೂ ಮಾಡಿರುತ್ತೆ. ಎಲ್ಲರ ಅನುಭವಗಳನ್ನ ಅವರ ಬಾಯಿಂದಲೇ ಹೇಳಿಸ್ತಾರೆ. ಈ ರೀತಿ NGO ಆಲ್ ಓವರ್ ದ ವರ್ಲ್ಡ್ ಕನೆಕ್ಟಿವಿಟಿಯಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೋನಿಯಾ ಮನೀಶ್ ಬಗ್ಗೆ ಹೇಳಿದ್ಮೇಲೆ ಮನೀಶ್ ನನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾರೆ. ಮನೀಶ್ ಸೋನಿಯಾಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ. ಮನೀಶ್ ಯಶಸ್ವಿಯಾಗಿ ಸೋನಿಯಾ ಅಕ್ಕ ಪ್ರೀತಿನೂ ಕೂಡ ರೆಸ್ಕ್ಯೂ ಮಾಡಿರ್ತಾನೆ. ವಿಡಿಯೋ ಕಾಲ್ ಅಲ್ಲಿ ಪ್ರೀತಿನ ತೋರಿಸಿದಾಗ ಸೋನಿಯಾ ತನ್ನ ಕಷ್ಟ ಎಲ್ಲ ಮರ್ತು ಬಿಡ್ತಾಳೆ. ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇಬ್ರು ಕೆಲವು ನಿಮಿಷ ಪರಸ್ಪರ ಮಾತಾಡ್ತಾರೆ. ಸೋನಿಯಾ ಅಂತೂ ಪ್ರೀತಿನ ನೋಡಿ ಕಣ್ಣು ತುಂಬಿಕೊಳ್ತಾಳೆ. 118 ದಿನಗಳ ನಂತರ ಸೋನಿಯಾನ ಮುಂಬೈ ಔಟ್ಸ್ಕರ್ಟ್ಸ್ ಅಲ್ಲಿರೋ ಅಪ್ಪನೇ ಆಪ್ ಅನ್ನೋ NGO ಗೆ ಕಳಿಸ್ಕೊಡ್ತಾರೆ. ಮನೀಶ್ ಸೋನಿಯಾನ ವೆಲ್ಕಮ್ ಮಾಡ್ಕೋತಾನೆ. ಸೋನಿಯಾ ಕಾರ್ ಇಳಿದ ತಕ್ಷಣ ಫಸ್ಟ್ ಕೇಳೋದೆ ಪ್ರೀತಿ ಎಲ್ಲಿ ಅಂತ. ಆದ್ರೆ ಮನೀಶ್ ಪ್ರೀತಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೋನಿಯಾ ಯಾಕೆ ತಪ್ಪಿಸ್ಕೊಂಡ್ಲು ಅಂತ ಕೇಳಿದ್ರೆ ಅವಳು ಡ್ರಗ್ಸ್ ಗೆ ತುಂಬಾ ಅಡಿಕ್ಟ್ ಆಗಿದ್ಲು. ನಾರ್ಮಲ್ ಲೈಫ್ ಗೆ ಬರೋದಕ್ಕೆ ಅವಳಿಗೆ ಆಗ್ತಿರ್ಲಿಲ್ಲ. ಈ ತರ ತುಂಬಾ ಹುಡುಗಿರಿಗೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸೋನಿಯಾ ಅಂದ್ರೆ ವಾಪಸ್ ಫೈಸಲ್ ಹತ್ರ ಹೋಗಿದ್ದಾಳೆ ಅಂತ ಕೇಳಿದಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೋನಿಯಾಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಸೋನಿಯಾ ಆ ಪ್ರಶಾಂತವಾದ ಜಾಗದಲ್ಲಿ ಇರ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಅವರ ತಂದೆ ತಾಯಿ ಅವಳನ್ನ ಹುಡುಕೊಂಡು ಬರ್ತಾರೆ. ಸೋನಿಯಾನ ಅವಳ ತಂದೆ ಮಾತಾಡ್ಸಿದ್ರು ಅಪ್ಪನಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ. ಆದ್ರೆ ಅವ್ರ ಅಮ್ಮನ ನೋಡಿದಾಗ ಭಾವೋದ್ವೇಗದಿಂದ ಅಪ್ಕೊಂಡು ಮಾತಾಡಿಸ್ತಾಳೆ. ಅವಳ ಪೇರೆಂಟ್ಸ್ ಹೋದ್ಮೇಲೆ ಪ್ರೀತಿಗೆ ಒಂದು ಇಮೇಲ್ ಬರೀತಾಳೆ. ಅದರಲ್ಲಿ, ನಾನು ಬರೋದಕ್ಕೂ ಮುಂಚೆ ನೀನ್ ಯಾಕೆ ಹೋದೆ ಪ್ರೀತಿ, ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದೀನಿ ಗೊತ್ತಾ, ನಾನು ಇಲ್ಲಿ ಒಬ್ಬಳೇ ಇಲ್ಲ, ಇಲ್ಲಿ ನನಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ, ನಾವೆಲ್ಲರೂ ನಿನಗೋಸ್ಕರ ಕಾಯ್ತಿದೀವಿ, ನೀನು ಇಲ್ಲಿಗೆ ಬಂದ್ರೆ ಹೊಸ ಜೀವನ ಶುರು ಮಾಡಬಹುದು ಪ್ರೀತಿ, ಈ ಸಲ ಹೇಗಾದ್ರೂ ಮಾಡಿ ಇಲ್ಲಿಗೆ ಬಂದ್ಬಿಡು, ನೀನ್ ಬರ್ತೀಯ ಅಂತ ಪ್ರತಿದಿನ ನಾನು ಗೇಟ್ ಕಡೆನೆ ನೋಡ್ತಿರ್ತೀನಿ, ನಾನು ಮನುಷ್ಯಣ್ಣ ಅಂತೂ ನಿನ್ನ ಹುಡುಕೊಂಡು ಬಂದೇ ಬರ್ತೀವಿ ಅಂತ ಪ್ರೀತಿಯಿಂದ ಅವರ ಬಾಲ್ಯದ ನೆನಪುಗಳನ್ನೆಲ್ಲ ಸೇರಿಸಿ ಮೇಲ್ ಕಳಿಸ್ತಾಳೆ. ಇಲ್ಲಿವರೆಗೂ ಒಟ್ಟು ಪ್ರಪಂಚದಲ್ಲಿ 45 ಲಕ್ಷ ಅಮಾಯಕ ಹೆಣ್ಣು ಮಕ್ಕಳು ಈ ರೀತಿ ದಂಧೆಗೆ ಬಲಿಯಾಗಿದ್ದಾರೆ. ಅದರಲ್ಲೂ ಇಂಡಿಯಾ ಇಂದಾನೆ 5 ಲಕ್ಷ ಹೆಣ್ಣು ಮಕ್ಕಳು ಇರೋದು ಅಂತ ಯುನಿಸೆಫ್ ಸಂಸ್ಥೆ ರಿಪೋರ್ಟ್ ಮಾಡಿದೆ. ಪ್ರತಿದಿನ 270 ಹೆಣ್ಣು ಮಕ್ಕಳು ಇಂಡಿಯಾದಲ್ಲಿ ಕಾಣೆಯಾಗ್ತಾರಂತೆ. ಇಂಥವ್ರನ್ನ ರಕ್ಷಿಸೋಕೆ ಒಟ್ಟು ನಮ್ಮ ದೇಶದಾದ್ಯಂತ 30 ಲಕ್ಷ NGO ಕೆಲಸ ಮಾಡ್ತಿದ್ದಾವೆ. ಇಂಥ ಟ್ರಾಪ್ ಗೆ ಸಿಕ್ಕಾಕೊಂಡವರಲ್ಲಿ ಸೋನಿಯಾ ತರ ಎಸ್ಕೇಪ್
ಎಸ್ಕೇಪ್ ಆಗಿರೋರು ಕೇವಲ 1% ಒಳಗಡೆ ಅಂತ ಸಿನಿಮಾ ಕೊನೆಯಲ್ಲಿ ತೋರಿಸ್ತಾರೆ. ಇಲ್ಲಿಗೆ ಲವ್ ಸೋನಿಯಾ ಸಿನಿಮಾ ಮುಗಿಯುತ್ತೆ. ನೋಡಿದ್ರಲ್ಲ ಎಷ್ಟು ಕರುಣಾಜನಕ ಕಥೆ ಇದು. ಈ ಮೂವಿಯಿಂದ ಒಂದು ಸೋಷಿಯಲ್ ಅವೇರ್ನೆಸ್ ಮತ್ತೆ ನಾವು ಯಾವತ್ತು ನೋಡೋಕೆ ಆಗದೆ ತಿಳ್ಕೊಳ್ಳೋಕೆ ಆಗದಿರುವಂತಹ ವಿಷಯಗಳಿದಾವೆ ಅಂತ ಲವ್ ಸೋನಿಯಾ ಸಿನಿಮಾನ ಆಯ್ಕೆ ಮಾಡಿದೆ. ವಿಡಿಯೋ ಶುರುವಿನಲ್ಲಿ ಹೇಳಿದಂಗೆ ಕೇರಳ ಸ್ಟೋರಿ 2 ಮೂವಿ OTT ಗೆ ಬಂದಿದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಇಂಡಿಯನ್ ಲೆಜೆಂಡರಿ ಕ್ರಿಕೆಟರ್ ಕಪಿಲ್ ದೇವ್ ಅವರ ಬಯೋಪಿಕ್ ಮೂವಿ ಆದ 83 ಸಿನಿಮಾವನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೋಗಿ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಇನ್ಸ್ಪೈರಿಂಗ್ ಮೂವಿ. ಬರೀ ಕ್ರಿಕೆಟ್ ಅಷ್ಟೇ ಇಲ್ಲ, ಅದರಲ್ಲಿ ನಮ್ಮ ಲೈಫ್ ಗೆ ಬೇಕಾಗಿರುವಂತಹ ಹಲವಾರು ವಿಷಯಗಳಿವೆ. ಇದೇ ರೀತಿ ನೈಜ ಘಟನೆಗಳನ್ನ ಆಧರಿಸಿ ಮಾಡಿರೋ ಸಿನಿಮಾಗಳನ್ನ ನೋಡೋ ಆಸಕ್ತಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಟ್ಬಿಡಿ.